ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಪ್ರೇಮ ಪಾಶ. ರಮ್ಯಾ ಓದಿನಲ್ಲಿ ಜಾಣೆ, ಎಲ್ಲರನ್ನೂ ನಗಿಸುವುದರಲ್ಲಿ ನಿಪುಣೆ. ಆಕೆಗೆ ತಾನು ಓದಿ ಒಳ್ಳೆಯ ಕೆಲಸ ಹಿಡಿಯಬೇಕೆಂಬ ಆಸೆ. ರಮ್ಯಾಳ ತಂದೆ ಯಶವಂತರಾಯರು ಹಳ್ಳಿಯಲ್ಲಿ ಸಣ್ಣ ಕೃಷಿಕ. ಕಷ್ಟದಲ್ಲಿ ಜೀವನ ಸಾಗುತ್ತಿತ್ತು. ಅಂದು ಊರ ಜಾತ್ರೆಯ ಸಂಭ್ರಮ. ರಮ್ಯಾ ತನ್ನ ಕುಟುಂಬದ ಜೊತೆಗೆ ಜಾತ್ರೆಗೆ ತೆರಳಿದ್ದಳು. ಅಲ್ಲಿಗೆ ಪಕ್ಕದೂರಿನ ಪಟೇಲರ ಮಗ ಸಂತೋಷ್ ಕೂಡ ಬಂದಿದ್ದ. ಇಬ್ಬರ ಕಣ್ಣುಗಳು ಬೆಸೆದವು. ಹಾಗೆ ಪರಿಚಯವಾಗಿ ಗೆಳೆತನ ಶುರುವಾಗಿ ಮುಂದುವರಿಯಿತು. ಇಬ್ಬರ ತಂದೆ ತಾಯಿಗೆ ತಿಳಿದಿರಲಿಲ್ಲ. ಸಂತೋಷ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದವನು. ಈ ಒಡನಾಟದಿಂದ ಭವಿಷ್ಯವನ್ನು ಮರೆತು ಓದಿನಲ್ಲಿ ಹಿಂದೆ ಬಿದ್ದ. 4ನೇ ಸೆಮಿಸ್ಟರ್ನಲ್ಲಿ ಬಹುತೇಕ ವಿಷಯಗಳಲ್ಲಿ ನಪಾಸಾಗಿ ಮನೆಯಲ್ಲೇ ಕುಳಿತ. ಊರೆಲ್ಲ ಸಂತೋಷ್ ರಮ್ಯಾಳ ಗುಸುಗುಸು ಸುದ್ದಿ ಹರಿದಾಡಿದಾಗ ಪಟೇಲ ರಾಮರಾಯರ ಕಿವಿಗೂ ಬಿದ್ದಿತು. ಸಂತೋಷ್ ಹಿರಿಯರ ಬುದ್ಧಿ ಮಾತು ಕಿವಿಗೆ ಹಾಕಿಕೊಳ್ಳದೆ ರಮ್ಯಾಳ ಹಿಂದೆ ಸುತ್ತಲು ಆರಂಭಿಸಿದ. ಬರುಬರುತ್ತಾ ರಮ್ಯಾಳನ್ನು ನಿತ್ಯವೂ ಕಾಲೇಜಿಗೆ ಕರೆದೊಯ್ಯುವುದು, ಆಕೆಗೆ ಬೇಕಾದದ್ದು ಕೊಡಿಸುವುದು, ಸಿನಿಮಾ, ಬೀಚ್ ಸುತ್ತುವುದು ಇತ್ಯಾದಿ ನಡೆಯುತ್ತಿತ್ತು. ಹೀಗೆ ಕೆಲವು ವರ್ಷ ಮುಂದುವರಿಯಿತು. ಅವರಿಬ್ಬರು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಾ ಹೋದರು. ಸಂತೋಷ್ನ ಕಾಣದಿದ್ದರೆ ರಮ್ಯಾಗೆ ಏನೋ ಕಳೆದುಕೊಂಡ ಭಾವ. ರಮ್ಯಾಳ ಮುಖ ಕಾಣದೆ ಸಂತೋಷ್ನಿಗೆ ಕಾಣುವ ಕಾತರತೆಯ ಅನುಭವ. ಕಣ್ಣು ಕಣ್ಣು ಬೆಸೆದರೆ ಸಾರವು 1000 ಪ್ರೇಮದ ಓಲೆ. ಅವಳೆದೆಯಲ್ಲಿ ಹುಕ್ಕುತ್ತಿತ್ತು ಹೇಳದೆ ಕೇಳದೆ ಪ್ರೇಮದ ಸೆಳೆ. ಅವಳ ಕಿರುಬೆರಳ ಸ್ಪರ್ಶ ಅವನೆದೆಯಲ್ಲಿ ಕೋಲ್ಗಿಚ್ಚು. ಅವನ ಬಿಸಿಯುಸಿರು ಸೋಕಲು ಅವಳ ಕಣಕಣದಲ್ಲೂ ಸುಳಿಮಿಂಚು. ಕರೆ ಸಿಗದಿರೆ ತಡೆಯಲಾರದ ಚಡಪಡಿಕೆ. ಕರಕರ ಪಿಡಿದು ನಡೆಯುತ್ತಿರೆ ಮನಸ್ಸು ಸಹಿ ಹಾಕುತ್ತಿತ್ತು. ಇವಳೇ ನಿನ್ನ ಬಾಳಿನ ಅಭಿಸಾರಿಕೆ. ಕಿಲಕಿಲ ನಗುವಿನ ಅವಳ ವಯ್ಯಾರ. ತನ್ನನ್ನೇ ಮರೆತು ಕನಸ ಮಹಲ ಕಟ್ಟುತ್ತಿದ್ದ. ಹೃದಯ ಸಾರಿ ಹೇಳಿತ್ತು, ನಿನ್ನ ಅವಳ ಪ್ರೇಮ ಅಮರ. ಬೈಕಿನ ಹಿಂಬದಿ ಅವಳಿದ್ದರೆ ಸವಾರಿಯೇ ಅವನಿಗೆ ರೋಮಾಂಚನ. ತಂಗಾಳಿ ಬಿಸಿ ಅವಳ ಕೂದಲು ರಪರಪನೆ ಅವನೆಡೆಗೆ ಬಂದರೆ ನುಣುಪಾದ ರೇಷ್ಮೆಯ ಕೂದಲು ಹೇಳುತ್ತಿತ್ತು ಶಾಂಪೂ ಸ್ನಾನ. ಕುಡಿಹುಬ್ಬುಗಳ ಕಡೆದು ಮಾಡಿಹ ದೇವ. ಅದರ ನಡುವೆ ಪುಟ್ಟ ಬಿಂದಿಯ ವೈಭವ. ಗುಳಿಕೆಣ್ಣೆಗಳಿಗೆ ಮಾರು ಹೋದವ ಸಂತೋಷ್. ವಿಶಾಲ ಎದೆ ಹರವಿನಲ್ಲಿ ಮುಖವಿಟ್ಟು ನನ್ನೆದೆ ಬಡಿತ ಅವನ ಎದೆ ಬಡಿತದೊಂದಿಗೆ ಮಿಳಿತವಾಗಬೇಕು ಎಂದು ಕನಸು ಕಾಣುತ್ತಿದ್ದವಳು ರಮ್ಯಾ. ಈ ವರ್ಷ ರಮ್ಯಾಳ ಪದವಿ ವಿದ್ಯಾಭ್ಯಾಸ ಮುಗಿಯುತ್ತದೆ. ನಂತರ ಮದುವೆಯಾಗಿ ಆಕೆಯ ಜೊತೆ ಬಾಳಬೇಕು ಎಂದು ಕನಸು ಕಂಡಿದ್ದ ಸಂತೋಷ್. ಒಂದು ದಿನ ರಮ್ಯಾ ನಡುರಾತ್ರಿ ಸಂತೋಷ್ನಿಗೆ ಫೋನ್ ಮಾಡಿ ಮಾತನಾಡಿದ್ದಳು. ಮರುದಿನದಿಂದ ಸಂತೋಷ್ ಬಹಳ ಕುಗ್ಗಿ ಹೋದದ್ದನ್ನು ಅವನ ತಂದೆ ತಾಯಿ ಗಮನಿಸಿದರು. ಪಟೇಲ ರಾಮರಾಯರು ಮಗನನ್ನು ಹತ್ತಿರ ಕರೆದು ವಿಷಯ ಏನೆಂದು ಕೇಳಿದರು. ಮೌನದಿಂದ ತಲೆ ತಗ್ಗಿಸಿ ನಿಂತಿದ್ದ ಸಂತೋಷ್. ಅಪ್ಪ ಯಾವತ್ತಿನ ದರ್ಪ ದೌಲತ್ತು ಬದಿಗಿಟ್ಟು ಆತ್ಮೀಯತೆಯಿಂದ ಕೇಳುತ್ತಿದ್ದಾಗ ಸಂತೋಷ್ನಿಗೆ ದುಃಖ ಕಟ್ಟೆಯೊಡೆದು ಬಂತು. ಮಗನ ತಲೆ ನೆವರಿಸಿ ಪಟೇಲರು ನಿಧಾನವಾಗಿ ಎಲ್ಲ ವಿಷಯವನ್ನು ಮಗನಿಂದ ತಿಳಿದುಕೊಂಡರು. ಪಟೇಲರು ಸಮಾಧಾನದಿಂದ ಮಾತಾಡೋಣ ಎಂದು ತನ್ನ ಗೆಳೆಯನೊಂದಿಗೆ ರಮ್ಯಾಳ ಮನೆಗೆ ತೆರಳಿದರು. ರಮ್ಯಾಳ ತಂದೆ ಪಟೇಲರನ್ನು ಕಂಡೊಡನೆ ಕುಪಿತರಾಗಿ, ನಮ್ಮಂತಹ ಬಡವರ ಮನೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟವಾಡುವ ಶ್ರೀಮಂತರಿಗೆ ಸೊಕ್ಕು, ದುಡ್ಡಿನ ಮದ. ಪದವಿ ಕೂಡ ಪೂರ್ಣಗೊಳಿಸಿದ ನಿಮ್ಮ ಮಗನಿಗೆ ನನ್ನ ಮಗಳನ್ನು ಕೊಡಲಾರೆ. ಉನ್ನತ ವ್ಯಾಸಂಗ ಮಾಡಿದ ಉತ್ತಮ ಹುದ್ದೆಯಲ್ಲಿ ಇರುವ ವರನೊಂದಿಗೆ ಆಕೆಗೆ ವಿವಾಹ ನಿಶ್ಚಯವಾಗಿದೆ. ಆಕೆಯೂ ಸಮ್ಮತಿಸಿದ್ದಾಳೆ. ಆಕೆಗೂ ಉನ್ನತ ಶಿಕ್ಷಣ ಕೊಡಿಸುವ ಭರವಸೆ ನೀಡಿದ್ದಾರೆ. ನಿಮ್ಮಂಥವರ ಮನೆ ಸೊಸೆಯಾಗಿ ಮನೆಯಾಳಿನಂತೆ ದುಡಿಯುವ ಬಾಳು ನನ್ನ ಮಗಳಿಗೆ ಬೇಡ ಎಂದು ನಿಷ್ಠೂರವಾಗಿ ನುಡಿದನು. ಇದನ್ನು ಕೇಳಿದ ಪಟೇಲರು ಔಡುಗಚ್ಚಿ ಅವಮಾನ ಸಹಿಸಿಕೊಂಡು ಗೆಳೆಯನೊಂದಿಗೆ ಮನೆಗೆ ವಾಪಸ್ಸಾದರು. ಮನೆಗೆ ಬಂದು ಯಾರೊಂದಿಗೂ ಏನನ್ನೂ ಮಾತನಾಡದೆ ಮೌನವಾಗಿ ಕುಳಿತಿದ್ದ ತಂದೆಯನ್ನು ಕಂಡು ಸಂತೋಷ್ ಅವರ ಬಳಿ ತೆರಳಿ, ಅಪ್ಪ, ಕೂಸು ಕೈ ಕೊಡ್ತು. ನಾನು ಆಕೆಯನ್ನು ನಂಬಿ ಅವಳ ಹಿಂದೆ ಬಿದ್ದು ಜೀವನ ಹಾಳು ಮಾಡಿಕೊಂಡೆ ಎಂದು ಹೇಳಿ ಗೊಳೂ ಎಂದು ಅತ್ತನು. ಪಟೇಲರು, ಆಕೆಯ ಬಲೆಗೆ ಬಿದ್ದು ನೀನು ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸಿದೆ. ಆಕೆಯ ಹಿಂದೆ ತಿರುಗಿದೆ. ಬೇಕಾದೆಲ್ಲವನ್ನು ನಿನ್ನಿಂದ ಪಡ್ಕೊಂಡು ನಿನಗೀಗ ವಿದಾಯ ಹೇಳಿದ್ದಾಳೆ. ಆಕೆಯ ಮದುವೆ ವಿದ್ಯಾವಂತ ವರನೊಂದಿಗೆ ನಿಶ್ಚಯವಾಗಿದೆ.
ಇನ್ನಾದರೂ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸು ಎನ್ನುತ್ತಾ ಮಗನತ್ತ ತಿರುಗಿಯೂ ನೋಡದೆ ತೋಟದ ಕಡೆಗೆ ಬಿರಬಿರನೆ ನಡೆದರ. ಬೇಸರಗೊಂಡ ಸಂತೋಷ್ ಮನೆಯ ಉಪ್ಪರಿಗೆಯಲ್ಲಿ ಹೋಗಿ ಕುಳಿತ. ನೆನಪುಗಳೆಲ್ಲ ಕಣ್ಣೀರ ಹನಿಗಳಾಗಿ ಕೆಳಜಾರಿ ಹಳೆಯ ಸಿಮೆಂಟ್ ಸಾರಣೆಯ ತುಂಡಾದ ಭಾಗದ ಒಳಗೆ ಸೇರಿ ಭದ್ರವಾಗಿ ಕುಳಿತುಕೊಳ್ಳುತ್ತಿದ್ದವ. ಸಂತೋಷ್ನನ್ನು ಸುತ್ತುವರೆದಿರುವ ಹಳೆಯ ಹೊಗೆ ಹಿಡಿದ ಸವಿದು ತುಂಡಾದ ತುಕ್ಕು ಹಿಡಿದ ಸಾಮಾನುಗಳೆಲ್ಲ ನಿನ್ನಂತೆಯೇ ನಾವು ಕೂಡ ಚೆನ್ನಾಗಿದ್ದಾಗ ಬಳಸಿ ಬೇಡವೆಂದಾದಾಗ ಎಸೆಯಲ್ಪಟ್ಟವುಗಳು ಎನ್ನುತ್ತಾ ಸಾಂತ್ವನ ಹೇಳುವಂತೆ ತೋರಿತು ಸಂತೋಷ್ನಿಗೆ. ಎದುರಿಗೆ ನಿಂತಿದ್ದ ಎತ್ತರದ ಮರದ ಕಪಾಟು ತನ್ನ ಗತಕಾಲದ ವೈಭವವನ್ನು ನೆನಪಿಸಿಕೊಂಡು ಕಣ್ಣೀರು ಗರಿಯುತ್ತಿರುವಂತೆ ಭಾಸವಾಯಿತು. ಅದರ ಮೇಲೊಂದು ಜೇಡ ಮತ್ತೆ ಮತ್ತೆ ಸುತ್ತುತ್ತಾ ಅಂದವಾಗಿ ಬಲೆ ಹೆಣಿಯಲು ತವಕಿಸುತ್ತಿತ್ತು. ಯಾರಿಗೂ ಬೇಡವಾದ ಕಪಾಟು ನನ್ನ ಆಸ್ತಿ ಎನ್ನುವಂತೆ ಅದರ ಮೇಲಿಡೀ ಅತ್ತಿಂದಿತ್ತ ಓಡಾಡುತ್ತಾ ತನ್ನ ಮಕ್ಕಳ ಮರಿಗಳ ಸಾಕಿ ಸಲಹುತ್ತಿತ್ತು. ಮೆಲ್ಲನೆ ಮೇಲೆದ್ದು ನಿಂತ ಸಂತೋಷ್ ಕಪಾಟಿನತ್ತ ತೆರಳಿದ. ಮೆಲ್ಲನೆ ಬಾಗಿಲು ತೆರೆಯಲು ಪ್ರಯತ್ನಿಸಿದ. ಧೂಳು ಕೈಗಂಟಿತು. ಬಾಗಿಲು ಸಂತೋಷ್ನ ಸ್ಪರ್ಶದಿಂದ ರೋಮಾಂಚನಗೊಂಡಂತೆ ಒಂದಷ್ಟು ಪುಡಿಗಳನ್ನು ಅವನ ಪಾದಗಳಿಗೆ ಸುರಿಯಿತು. ಬಾಗಿಲಿನ ಅಲ್ಲಗೆ ಹಾಳಾಗಿ ಹೊಟ್ಟೆಯೊಳಗಿನ ಪುಡಿ ಹೊರಗೆ ಹಾಕಿ ನನ್ನನ್ನು ಕಾಪಾಡು ಎಂದು ಮೊರೆ ಇಡುತ್ತಿರುವಂತೆ ಭಾಸವಾಯಿತು ಸಂತೋಷ್ನಿಗೆ. ಪಕ್ಕದಲ್ಲಿದ್ದ ಪೊರಕೆಯನ್ನು ಕೈಯಲ್ಲಿ ಹಿಡಿದು ಎಲ್ಲವನ್ನೂ ಸ್ವಚ್ಛಗೊಳಿಸಿದ. ಅಕ್ಷಿ ಅಕ್ಷಿ ಎಂಬ ಧ್ವನಿ ಕೆಳಗಿದ್ದ ಹೇಮಾವತಿ ಅಮ್ಮನಿಗೆ ಕೇಳಿದಾಗ ಮಗ ಉಪ್ಪರಿಗೆಯಲ್ಲಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಸಂತೋಷ್ನ ಅಜ್ಜ ಶ್ರೀಕಂಠಯ್ಯನವರು ದೊಡ್ಡ ಸಂಸ್ಕೃತ ವಿದ್ವಾಂಸರು, ವಾಗ್ಮಿಗಳೂ ಆಗಿದ್ದರು. ಅವರ ಪಾಂಡಿತ್ಯಕ್ಕೆ ಸುತ್ತಮುತ್ತಲಿನ ಊರಿನ ಜನರೆಲ್ಲ ಮಾರು ಹೋಗಿದ್ದರು. ಹಲವಾರು ಹೋಲೇಗರಿಯ ಗ್ರಂಥಗಳನ್ನು ಮಹಾಕಾವ್ಯಗಳನ್ನು ರಚಿಸಿದ್ದರು. ತಾವು ರಚಿಸಿದ ಓದಿದ ಗ್ರಂಥಗಳನ್ನೆಲ್ಲ ಜನತವಾಗಿ ಮನೆಯ ಉಪ್ಪರಿಗೆಯಲ್ಲಿ ಹಲಸಿನ ಮರದ ದೊಡ್ಡ ಕಪಾಟೆಯೊಂದರಲ್ಲಿ ಇರಿಸಿದ್ದರು. ಹಳ್ಳಿಯ ವಿಶಾಲವಾದ ಮಾಳಿಗೆಯ ಬಾಜಿರು ಕಂಬದ ಮನೆ ಆ ಊರಿಗೆ ಪಟೇಲ ಶ್ರೀಕಂಠಯ್ಯನವರ ಮನೆ ಎಂದು ಅತಿ ಹೆಸರುವಾಸಿಯಾಗಿತ್ತು. ಆಗಾಗ ಸಾಹಿತ್ಯಗೋಷ್ಠಿಗಳು, ವಿದ್ವದ್ಗೋಷ್ಠಿಗಳು ನಡೆಯುತ್ತಾ ಇದ್ದವು. ಶ್ರೀಕಂಠಯ್ಯನವರ ಏಕಮಾತ್ರ ಪುತ್ರ ರಾಮರಾಯರಿಗೆ ಮಾತ್ರ ಓದುವುದರಲ್ಲಿ ಆಸಕ್ತಿ ಹೆಚ್ಚಿರಲಿಲ್ಲ. ವ್ಯಾವಹಾರಿಕವಾದ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ. ಆದ್ದರಿಂದ ಅಮೂಲ್ಯವಾದ ಗ್ರಂಥ ಭಂಡಾರ ಸದ್ದಿಲ್ಲದೆ ಮೂಲೆ ಗುಂಪಾಗಿತ್ತು. ಸಂತೋಷ್ನಿಗೆ ಅಜ್ಜನ ಪುಸ್ತಕದ ಕಪಾಟಿನ ಮೇಲೆ ಹೆಮ್ಮೆಯಾಯಿತು. ನಾನಿದಕ್ಕೆ ಪುನರ್ಜೀವನವನ್ನು ಕೊಡಬೇಕು ಎಂದು ದೃಢವಾದ ನಿರ್ಧಾರ ಮಾಡಿದನು. ಒಳಗಿದ್ದ ಒಂದು ಪುಸ್ತಕವನ್ನು ಕೈಗೆತ್ತಿಕೊಂಡನು. ಅದು ರಾಮಾಯಣ ಗ್ರಂಥವಾಗಿತ್ತು. ಓದುತ್ತಾ ಹೋದವನಿಗೆ ಹೊತ್ತು ಹೋದದ್ದೇ ಗೊತ್ತಾಗಲಿಲ್ಲ. ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಕಾಡಿಗಟ್ಟಿದಾಗ ಆಕೆ ಅನುಭವಿಸಿದ ವೇದನೆಯನ್ನು ಓದುತ್ತಾ ಸಾಗಿದ ಸಂತೋಷ್ನಿಗೆ ತನ್ನ ನೋವು ಏನೂ ಅಲ್ಲ, ನಾನೇಕೆ ಕೊರಗುತ್ತಾ ಕುಳಿತುಕೊಳ್ಳಬೇಕು ಎಂದೆನಿಸಿತು. ಮನದೊಳಗಿನ ವಿರಹ ವೇದನೆ ಮಾಯವಾಗಿ ಮನಸ್ಸು ಪರಿಶುದ್ಧವಾಯಿತು. ಸಂಜೆಯ ವೇಳೆಗೆ ಮನೆಯ ಸಮೀಪವಿದ್ದ ಹೊಳೆಯತ್ತ ತೆರಳಿದ. ಪ್ರಶಾಂತವಾಗಿ ಪರಿಶುದ್ಧವಾಗಿ ಕರಿಯ ಬಂಡೆಗಳ ಮಧ್ಯೆ ಜುಳುಜುಳು ಹರಿಯುವ ನೀರು. ಆ ನಿನಾದರಲ್ಲೇ ಏನೋ ಸೆಳೆತ. ನೀರಿನ ಮಧ್ಯದಲ್ಲಿ ಬಂಡೆಯಲ್ಲಿ ಕುಳಿತ. ಕಾಲು ಕೆಳಗಿಳಿಬಿಟ್ಟ. ಮೀನುಗಳು ಬಂದು ಕಾಲುಗಳಿಗೆ ಕಚಗುಳಿ ಇಡುತ್ತಿದ್ದವು. ಕಪ್ಪೆಗಳು ಅತ್ತಿಂದಿತ್ತ ಆರುತ್ತಿದ್ದವು. ಸುತ್ತಲೂ ಹಸಿರುಮಯ ಗಿಡಮರಗಳ ಮಧ್ಯೆ ರಮಣೀಯವಾದ ತಾಣ. ಆನಂದಿಸಿದ, ಆಸ್ವಾದಿಸಿದ. ಹೋಯ್ ಪುಟ್ಟಣ್ಣ ಎಂದು ಕೂಗುತ್ತಾ ಬಂದ ಬೈರ. ಸಂತೋಷ್ನನ್ನು ಚಿಕ್ಕಂದಿನಲ್ಲಿ ಎಲ್ಲರೂ ಪ್ರೀತಿಯಿಂದ ಪುಟ್ಟಣ್ಣ ಎನ್ನುತ್ತಿದ್ದರು. ಆ ಹೆಸರು ಮನೆಯವರು ಈಗ ಬಳಸದಿದ್ದರು. ಮನೆ ಹತ್ತಿರವಿದ್ದ ಜನರೆಲ್ಲ ಈಗಲೂ ಪುಟ್ಟಣ್ಣ ಎಂದೇ ಕರೆಯುತ್ತಿದ್ದರು. ತೋಡಿನ ಆಚೆ ಬದಿಯಲ್ಲಿ ಪುಟ್ಟ ಗುಡಿಸಲಿನಲ್ಲಿ ತಾಯಿ ಕಮಲಮ್ಮನೊಂದಿಗೆ ಬದುಕುತ್ತಿದ್ದ 12ರ ಪೋರ ಬೈರ. ಬಂದವನೇ ಸಂತೋಷ್ನಿದ್ದ ಬಂಡೆಯಲ್ಲಿ ಕುಳಿತ. ಹರಟೆ ಆರಂಭಿಸಿದ. ಮಾತಿನ ಮಲ್ಲ ಬೈರ. ಕತ್ತಲಾಗುತ್ತಿದ್ದಂತೆ ಇಬ್ಬರೂ ಅವರವರ ಮನೆಗೆ ತೆರಳಿದರು. ಸಂತೋಷ್ ಗ್ರಂಥಾಲಯ ಅಭಿವೃದ್ಧಿಗೆ ಬೇಕಾದ ಯೋಜನೆ ಹಾಕಿಕೊಂಡ. ಮರುದಿನ ಪೇಟೆಗೆ ತೆರಳಿ ಮರದ ಗೆದ್ದಲಿಗೆ ಸಿಂಪಡಿಸಲು ಔಷಧ, ಕಪಾಟಿಗೆ ಬೇಕಾಗುವ ಸ್ಟೆಂಟ್, ಗೋಡೆಗೆ ಬಳಿಯಲು ಸುಣ್ಣ ಬಣ್ಣ, ಬಾಗಿಲುಗಳನ್ನು ಸರಿಪಡಿಸಲು ಬೇಕಾದ ಸಾಮಾನುಗಳು ಎಲ್ಲವನ್ನೂ ಖರೀದಿಸಿ ಬಂದ. ತಾನೇ ಮುಂದಾಗಿ ಒಂದೊಂದೇ ಕೆಲಸವನ್ನು ಪೂರ್ಣಗೊಳಿಸಿದ. 1 ವಾರದಲ್ಲಿ ಗ್ರಂಥಾಲಯ
ಮತ್ತೆ ಕಳೆಗಟ್ಟಿತು. ರಾಮರಾಯರು ಹಾಗೂ ಹೇಮಾವತಿ ಅಮ್ಮ ಮಗನ ಕಾರ್ಯವನ್ನು ಬೆಂಬಲಿಸಿ ಹೆಮ್ಮೆ ಪಟ್ಟುಕೊಂಡರು. ಪ್ರೇಮ ವೈಫಲ್ಯದಿಂದ ಬೇಸರಪಟ್ಟು ಮೂಲೆಯಲ್ಲಿ ಕುಳಿತುಕೊಳ್ಳದೆ ಕ್ರಿಯಾಶೀಲ ಚಟುವಟಿಕೆಗಳಿಗಾಗಿ ತನ್ನನ್ನು ಮೀಸಲಿಟ್ಟ ಸಂತೋಷ್ನ ಬೆನ್ನು ತಟ್ಟಿದರು. ದಿನದ ಬಹುಪಾಲನ್ನು ಸಂತೋಷ್ ಗ್ರಂಥಗಳನ್ನು ಓದುತ್ತಾ ಕಳೆಯತೊಡಗಿದನು. ಹಲವಾರು ತಾಳೆಕರಿಯ ಗ್ರಂಥಗಳನ್ನು ಓದಿ ಕಂಪ್ಯೂಟರ್ನಲ್ಲಿ ಶೇಖರಿಸಿಟ್ಟು ಮುದ್ರಿಸಲು ಅನುಕೂಲವಾಗುವಂತೆ ಮಾಡಿದನು. ಜೀರ್ಣಾವಸ್ಥೆಗೆ ಬಂದಿದ್ದ ಪುಸ್ತಕಗಳಿಗೆ ಬುಕ್ ಬೈಂಡಿಂಗ್ ಮಾಡಿ ಚಂದದ ರೂಪವನ್ನು ಕೊಟ್ಟನು. ಮುರಿದು ಮೂಲೆ ಸೇರಿದ್ದ ವ್ಯಾಸಪೀಠ ಹಿಂದಿನ ಕಾಲದಲ್ಲಿ ದೊಡ್ಡ ಗ್ರಂಥಗಳನ್ನು ಇಟ್ಟುಕೊಂಡು ಓದಲು ಬಳಸುತ್ತಿದ್ದ ಮರದ ಎಕ್ಸ್ ಆಕಾರದ ರಚನೆ ಮತ್ತೆ ತನ್ನ ವೈಭವವನ್ನು ಮರಳಿ ಪಡೆಯಿತು. ಸೋತು ಬಿದ್ದಿದ್ದ ಶ್ರೀಕಂಠರಾಯರ ಈಸಿ ಚೇರ್ ಹೊಸ ಅಂಗಿ ತೊಟ್ಟು ಸಂಭ್ರಮಿಸುವ ಪುಟ್ಟ ಮಗುವಿನಂತೆ ತೋರುತ್ತಿದ್ದ. ಗೋಡೆ ಸುಣ್ಣ ಬಣ್ಣ ಬಳಿದು ಶ್ರೀಕಂಠಯ್ಯನವರ ದೊಡ್ಡದಾದ ಭಾವಚಿತ್ರವನ್ನು ಹೊತ್ತು ಗೆಲುವಿನ ನಗೆ ಬೀರುತ್ತಿತ್ತು. ಒಡೆದ ಸಿಮೆಂಟ್ ಸಾರಣೆಯ ನೆಲ ಹೊಸ ಶುಭ್ರವಾದ ಟೈಲ್ಸ್ ಜೋಡಣೆಯಿಂದ ಹೊಸ ಹಲ್ಸೆಟ್ ಮಾಡಿಸಿಕೊಂಡ ಅಜ್ಜಿಯಂತೆ ಮುಗ್ಧವಾಗಿ ನಗುತ್ತಿತ್ತು. ಸಂತೋಷ್ನಿಗೆ ಈಗ ಗ್ರಂಥಾಲಯ, ಓದು, ಬರವಣಿಗೆಯೇ ಪ್ರಪಂಚ. ಸಂಜೆಯಾದರೆ ಒಮ್ಮೆ ತೋಟಬದಿಗೆ ತೆರಳುತ್ತಿದ್ದ. ಅಲ್ಲಿ ನಿತ್ಯವೂ ಬೈರನೊಂದಿಗೆ ಮಾತು. ಕ್ರಮೇಣ ಅವನು, ಪುಟ್ಟಣ್ಣ, ನೀನು ಓದಿದ ಕತೆ ಹೇಳೋ ಎಂದು ಪೀಡಿಸುತ್ತಿದ್ದ. ಹೀಗೆ ರಾಮಾಯಣ, ಮಹಾಭಾರತ, ಭಾಗವತ ಕತೆಗಳನ್ನು ಬೈರನಿಗೆ ಹೇಳುತ್ತಿದ್ದ. ಬೈರ ಮತ್ತು ಸಂತೋಷ್ ಆತ್ಮೀಯ ಗೆಳೆಯರಾದರು. ಜಾತಿಗೂ ಮೀರಿದ ಗೆಳೆತನ. ಊರವರು ಆಕ್ಷೇಪಿಸಿದರು. ರಾಮರಾಯರು, ಹೇಮಾವತಿ ಅಮ್ಮನವರು ಆ ಮುಗ್ಧ ಗೆಳೆತನಕ್ಕೆ ಭಂಗ ತರಲಿಲ್ಲ. ಎಷ್ಟೋ ಬಾರಿ ಬೈರ ಸಂತೋಷ್ನೊಂದಿಗೆ ಪಟೇಲರ ಮನೆಯಲ್ಲೇ ಉಳಿದುಕೊಳ್ಳುತ್ತಿದ್ದ. ಹೀಗೆ ತನ್ನ ಬದುಕಿನ ಇನ್ನೊಂದು ಮುಗ್ಗಲನ್ನು ಕಾಣತೊಡಗಿದ ಸಂತೋಷ್ನಿಗೆ ಒಂದು ಶಾಕಿಂಗ್ ಸುದ್ದಿ ಕಿವಿಗೆ ಬಿದ್ದಿತ್ತು. ರಮ್ಯಾಳ ಮನೆಯಲ್ಲಿ ವಿವಾಹದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಎಲ್ಲರೂ ಆಕೆಯ ದೆಸೆಯನ್ನು ಗುಣಗಾನ ಮಾಡುತ್ತಿದ್ದರು. ಬಡವರ ಮನೆಯಲ್ಲಿ ಅರಳಿದ ಬಂಗಾರದ ಹೂವು ಎನ್ನುತ್ತಿದ್ದರು. ನಿಶ್ಚಿತಾರ್ಥದ ದಿನ ಕೊಟ್ಟ ಬಂಗಾರದ ನೆಕ್ಲೆಸ್, ಕಿವಿಯೋಲೆ, ಬೆಳ್ಳಿಯ ನೂಲಿನ ರೇಷ್ಮೆ ಸೀರೆಯನ್ನು ನೆಂಟರಿಷ್ಟರೆಲ್ಲ ಮುಟ್ಟಿ ನೋಡಿ ಹೊಗಳಿದ್ದೇ ಹೊಗಳಿದ್ದ. ಆದರೆ ರಮ್ಯಾಗೆ ಮಾತ್ರ ಇದ್ಯಾವುದರ ಪರಿವೇ ಇರಲಿಲ್ಲ. ಬಹಳ ಆನಂದ ತರಲಿಲ್ಲ. ಆಕೆಗೆ ಸಂತೋಷ್ನ ನೆನಪಿನಿಂದ ಪೂರ್ತಿ ಹೊರಬರಲಾಗಲಿಲ್ಲ. ವಿವಾಹವನ್ನು ಗಂಡಿನ ಕಡೆಯವರು ನಾವೇ ವಿಜೃಂಭಣೆಯಿಂದ ಮಾಡುತ್ತೇವೆ ಎಂದದ್ದು ರಮ್ಯಾಳ ತಂದೆ ತಾಯಿಗೆ ಮಗಳ ಮದುವೆಗೆ ಬಂದ ಸಂಬಂಧಕ್ಕೆ ಹೂ ಎನ್ನಲು ಪ್ರಬಲ ಕಾರಣವಾಗಿತ್ತು. ವರದಕ್ಷಿಣೆ, ವರೋಪಚಾರ ಬೇಡವೆಂದ ವರ ಸಿಕ್ಕಿದ್ದು ನಮ್ಮ ಭಾಗ್ಯ ಎಂದು ಗಂಡಿನ ಕಡೆಯವರನ್ನು ಕೊಂಡಾಡಿದರು. ವಿವಾಹವು ವಿಜೃಂಭಣೆಯಿಂದ ನೆರವೇರಿತು. ಎಲ್ಲರ ಕಣ್ಣು ಬೆಲೆಬಾಳುವ ಸೀರೆ, ಒಡವೆ ಮೇಲೆ. ರಮ್ಯಾಳ ಒಡಲಾಳದ ನೋವು ಯಾರಿಗೂ ಅರ್ಥವಾಗಲಿಲ್ಲ. ವಯಸ್ಸಿನಲ್ಲಿ ಬಹಳ ಅಂತರವಿರುವಂತೆ ಕಾಣುವ ವರ ಮಧುಕರ. ಬಡವರ ಮನೆ ಹೆಣ್ಣನ್ನು ನಮಗೆ ಬೇಕಾದಂತೆ ಬಳಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರ ಹಾಕಿಕೊಂಡಿರುವಂತೆ ಭಾಸವಾಗುತ್ತಿರುವ ದರ್ಪದ ಅತ್ತೆ ಮಾವ. ವಧೂವರರ ಕಣ್ಣು ಕಣ್ಣು ಕಲಿತೇ ಇಲ್ಲ. ಪುರೋಹಿತರ ಅಬ್ಬರದ ಮಂತ್ರೋಪಚಾರಣೆಯೇ ಇಲ್ಲ. ಊರ ಮಂದಿಯೆಲ್ಲ ಮದುವೆಗೆ ತೆರಳಿ ಊಟ ಮಾಡಿ ಹರಸಿ ಬಂದಿದ್ದರು. ಒಂದಿಬ್ಬರು ಸಂತೋಷ್ನಿಗೋ ಮದುವೆಯ ಸಂದೇಶವನ್ನು ರವಾನಿಸಿದ್ದರು. ಬೈರಾನು ಮದುವೆಗೆ ತೆರಳಿದ್ದ. ಅಲ್ಲಿಂದ ಬಂದವನೇ ಪಟೇಲರ ಮನೆಯ ಮುಂದಿನ ಜಗಳಿಯಲ್ಲಿ ನಿಂತು, ಹೋಯ್ ಪುಟ್ಟಣ್ಣ ಎಂದು ಕೂಗಿ ಕರೆದಿದ್ದ. ಇವತ್ತೇನು ಬೈರ ಬೇಗನೆ ಕರೆಯುತ್ತಿದ್ದಾನೆ ಎಂದು ಉಪ್ಪರೇಗೆಯ ಗ್ರಂಥಾಲಯದಲ್ಲಿ ಮುಳುಗಿದ್ದ ಸಂತೋಷ್ ಕೆಳಗಿಳಿದು ಬಂದನು. ಸಂತೋಷ್ನನ್ನು ಕಂಡವನೇ, ಪುಟ್ಟಣ್ಣ, ತೋಟಬದಿಗೆ ಬರುತ್ತೀಯಾ? ನಿನ್ನಲ್ಲಿ ಏನು ಹೇಳಬೇಕು ಎಂದ. ಬೈರನ ಆತುರ ಕಂಡ ಸಂತೋಷ್ ಸೀದಾ ಅವನ ಜೊತೆ ತೋಡಿನ ಬದಿಗೆ ಹೆಜ್ಜೆ ಹಾಕಿದ. ಇಬ್ಬರು ಕರಿಬಂಡೆಯ ಮೇಲೆ ಕುಳಿತರು. ಪುಟ್ಟಣ್ಣ ಎನ್ನುತ್ತಾ ಮಾತಿಗಿಳಿತ ಪೋರ ಬೈರನ ಮಾತಿಗೆ ಏನೆನ್ನುವುದು ಗೊತ್ತಾಗುತ್ತಿರಲಿಲ್ಲ ಸಂತೋಷ್ನಿಗೆ. ಪುಟ್ಟಣ್ಣ, ನೀನು ರಮ್ಯಾಳನ್ನು ಲವ್ ಮಾಡುತ್ತಿದ್ದೀಯಂತೆ. ಯಾರೋ ಹೇಳಿದ್ದು ನಿಂಗೆ ಇದೆಲ್ಲ? ಹೇ, ನಂಗೆ ಗೊತ್ತಾಗದ್ದು ಉಂಟೆ ಪುಟ್ಟಣ್ಣ ಈ ಊರಲ್ಲಿ. ಹೌದು, ಏನಾಯ್ತೀಗ? ನಿನ್ನ ಲವ್ ಬರ್ಡ್ ಹಾರಿ ಹೋಯ್ತು. ಲೋ ಬೈರ, ಬೇಡ ತರ್ಲೆ, ಎರಡು ಬಿಡ್ತೀನಿ ನೋಡು ಎನ್ನುತ್ತಾ ಬೈರನನ್ನು ಅಟ್ಟಿಸಿಕೊಂಡು ಹೋದ. ತುಂಟ ಬೈರ ಕಲ್ಲುಗಳ ಮೇಲೆ ಲೀಲಾಜಾಲವಾಗಿ ಓಡಿಕೊಂಡು ಹೋಗಿ ತಪ್ಪಿಸಿಕೊಂಡ. ಸಂತೋಷ್ ಕಲ್ಲಿನ ಮೇಲಿಂದ ಕಾಲು ಜಾರಿ ನೀರಿಗೆ ಬಿದ್ದ. ದೂರದಿಂದ ನೋಡುತ್ತಿದ್ದ ಬೈರ ಹತ್ತಿರ ಬಂದು, ಪುಟ್ಟಣ್ಣ,
ಸಾರಿ ಎಂದ. ಹೋಗ್ಲಿ ಬಿಡು ಬೈರ, ಅವತ್ತು ಲವ್ವಲ್ಲಿ ಬಿದ್ದೆ, ಇವತ್ತು ನೀರಲ್ಲಿ ಬಿದ್ದೆ, ಬೀಳೋದೇ ಆಗೋಯ್ತು, ಪುಟ್ಟಣ್ಣನ ಕೆಲಸ ಎಂದು ಗೇಲಿ ಮಾಡಿ ನಗುತ್ತಿದ್ದ ತರಲೆ ಬೈರ. ಪುಟ್ಟಣ್ಣ, ಯಾರೋ ನಿನ್ನ ಬಗ್ಗೆ ಮಾತಾಡ್ತಾ ಇದ್ರು. ನೀನು ರಮ್ಯಾ ಲವ್ ಮಾಡ್ತಾ ಇದ್ರಂತೆ, ಮದುವೆ ಆಗಬೇಕು ಅಂತ ಇದ್ರಂತೆ, ಒಂದಿನವೂ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲವಂತೆ. ಕೇಳುತ್ತಿದ್ದ ಸಂತೋಷ್ನಿಗೆ ಅರಿವೇ ಇಲ್ಲದೆ ಕಣ್ಣಿಂದ ಅಶ್ರುಧಾರೆ ಸುರಿಯಲಾರಂಭಿಸಿತು. ಪಕ್ಕದ ಊರಿನ ಶಂಕರಯ್ಯ ಎನ್ನುವವರು ಸಂಬಂಧ ಮಾತನಾಡಿಸಿದ್ದಂತೆ. ಭಾರೀ ಶ್ರೀಮಂತ ಕುಲ ಅಂತೆ, ಮದುವೆಯ ಖರ್ಚೆಲ್ಲ ವರನ ಕಡೆಯವರದೇ ಅಂತೆ, ಬೆಂಗಳೂರಿನಲ್ಲಿರುವ ಬಿಸ್ನೆಸ್ ಕುಟುಂಬವಂತೆ. ಮತ್ತೆ ನಿನ್ನೆ ರಾತ್ರಿ ಯಾರೋ ಕಪ್ಪು ಕಾರಿನಲ್ಲಿ ಶಂಕರಯ್ಯನವರ ಮನೆಗೆ ಬಂದು ಮದುವೆ ಸಂಬಂಧ ಕುದುರಿಸಿದ್ದಕ್ಕೆ ಸೂಟ್ ಕೇಸ್ ತುಂಬ ದುಡ್ಡು ಕೊಟ್ಟಿದ್ದಾರಂತೆ. ದುಡ್ಡು ಲೆಕ್ಕ ಸರಿ ಇದೆಯೇ ಎಂದು ಶಂಕರಯ್ಯನವರು ಲೆಕ್ಕ ಹಾಕುವುದನ್ನು ಅವರ ಮನೆಯ ಕೆಲಸದಾಳು ಚಿನ್ನಯ್ಯ ನೋಡಿದ್ದಾನಂತೆ. ಇದು ಹಣದ ವ್ಯವಹಾರದ ಮದುವೆಯಂತೆ. ಬೈರನ ಮಾತುಗಳನ್ನು ಕೇಳುತ್ತಿದ್ದ ಸಂತೋಷ್ನಿಗೆ ಮೈಯೆಲ್ಲ ಉರಿದು ಹೋಯಿತು. ಬೈರ ಹೇಳುವುದು ನಿಜವಾಗಿರಬಹುದಾ, ಇಲ್ಲ ಯಾರಾದರೂ ಸುಳ್ಳು ಸುದ್ದಿ ಹಬ್ಬಿಸಿರಬಹುದಾ? ಇಲ್ಲ, ಬೈರ ನನ್ನಲ್ಲಿ ಸುಮ್ಮನೆ ಸುಳ್ಳು ಹೇಳಲಾರ. ಯಾರಾದರೂ ಹೇಳಿದ್ದನ್ನೇ ಕೇಳಿ ಹೇಳಿರಬಹುದು. ಒಂದು ಕ್ಷಣ ಕಣ್ಣು ಕತ್ತಲೆಯಾವರಿಸಿತು ಸಂತೋಷ್ನಿಗೆ. ಮರೆಯಬೇಕೆಂದುಕೊಂಡ ರಮ್ಯಾಳ ನೆನಪು ಮತ್ತೆ ಜೀವಭಾವವ ಕಾಡತೊಡಗಿತು. ಬೈರ ಹೇಳಿದ್ದು ತಾನು ಕೇಳಿದ್ದು ಬರೀ ಕನಸಾಗಲಿ, ರಮ್ಯಾ ಈ ಭೂಮಿ ಮೇಲೆ ಸುಖವಾಗಿ ಬಾಳಲಿ, ನನ್ನ ಪ್ರೀತಿಯ ಹೂವು ಇನ್ನೆಲ್ಲೋ ಬಿರಿದು ಪರಿಮಳ ಹರಡುತ್ತಿದ್ದರೂ ನಾನು ನನ್ನನ್ನೇ ಸಮಾಧಾನಿಸಿಕೊಳ್ಳುತ್ತೇನೆ. ಆದರೆ ಆ ಹೂವು ವ್ಯವಹಾರದ ಆಟದಲ್ಲಿ ಜಜ್ಜಿ ಹೋದರೆ ಈ ಜೀವ ತಡೆಯಲಾರದು ಆ ನೋವ. ಹೊಡೆದ ಹೃದಯದ ಸಂಕಟ ಅನುಭವಿಸಿದವರೇ ಬಲ್ಲರು. ನಿಧಾನವಾಗಿ ಮನೆಯ ಕಡೆಗೆ ಹೆಜ್ಜೆ ಹಾಕಿದ ಸಂತೋಷ್. ಅಷ್ಟರಲ್ಲಿ ಮೊಬೈಲ್ ಮೆಸೇಜ್ ಒಂದನ್ನು ಹೊತ್ತು ತಂದಿದ್ದ. ಸಂತೋಷ್ ಮೊಬೈಲ್ ತೀರಿದ. ಅವನು ನಿನ್ನೆ ತಾನೇ ರಾಮಾಯಣದ ಉಪಕಥೆಯೊಂದನ್ನು ಬರೆದಿದ್ದ ಫೇಸ್ಬುಕ್ ಗ್ರೂಪ್ನಿಂದ ಅಭಿನಂದನೆಗಳನ್ನು ತಿಳಿಸಿದ್ದರು. ಓದುಗರು ನಿಮ್ಮ ಬರಹವನ್ನು ಮೆಚ್ಚಿಕೊಂಡಿದ್ದಾರೆ, ನಿತ್ಯವೂ ನಿಮ್ಮ ಬರಹಗಳನ್ನು ಎದುರು ನೋಡುತ್ತಿದ್ದೇವೆ ಎಂಬ ಒಕ್ಕಣೆ ಇತ್ತು. ಒಮ್ಮೆಲೆ ಖುಷಿಯಾಯಿತು ಸಂತೋಷ್ನಿಗೆ. ನಾಳೆ ಯಾವ ಕತೆ ಬರೆಯಲಿ ಎಂದು ಯೋಚಿಸುತ್ತಾ ಮನೆ ಕಡೆಗೆ ಹೆಜ್ಜೆ ಹಾಕಿದ. ರಾಮರಾಯರು ಹೇಮಾವತಿ ಅಮ್ಮನೋ ಮಗನ ಬಗ್ಗೆಯೇ ಮಾತನಾಡುತ್ತಿರುವಾಗಲೇ ಸಂತೋಷ್ ಒಳಗೆ ಬಂದ. ಬಾರೋ ಸಂತೋಷ್, ಬಿಸಿ ಬಿಸಿ ಚಹಾ ಕುಡಿಯೋಣ ಎಂದು ಕರೆದರು ರಾಯರು. ಪೋಡಿ ಮಾಡಿದ್ದೀನಿ, ತಗೋ ತಿನ್ನು ಎಂದು ಕೈ ಮುಂದೆ ಮಾಡಿಕೊಟ್ಟಳು ಅಮ್ಮ. ಅಪ್ಪ ಅಮ್ಮನ ಪ್ರೀತಿಯ ಉಪಚಾರವನ್ನು ಕಂಡವನಿಗೆ ಒಮ್ಮೆಲೆ ಮನದೊಳಗಿನ ದುಗುಡ ಕಣ್ಣೀರಾಗಿ ಹರಿಯತೊಡಗಿತು. ಮಗನೇ, ರಮ್ಯಾಳನ್ನು ಮರೆತು ಬಿಡು, ಅವಳಿನ್ನು ಪರಸತಿ. ನಿನಗೆ ಮದುವೆ ವಯಸ್ಸು ಆದಾಗ ಒಳ್ಳೆಯ ಹುಡುಗಿಯನ್ನೇ ಹುಡುಕೋಣ. ಈಗ ಓದು ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದೀಯಲ್ಲ, ಅದನ್ನೇ ಮುಂದುವರಿಸು ಎಂದು ರಾಮರಾಯರು ಮಗನನ್ನು ಸಂತೈಸಿದರು. ಅಮ್ಮನೂ ದನಿಗೂಡಿಸಿದರು. ಬೇಗನೆ ಮದುವೆ ಮಾಡೋಣ ಕಣೋ, 2 ವರ್ಷಗಳಲ್ಲಿ. ಕಣ್ಣೀರೊರೆಸಿಕೊಂಡು ಪೋಡಿಯೊಂದಿಗೆ ಚಹಾ ಈರಿ ಗ್ರಂಥಾಲಯಕ್ಕೆ ತೆರಳಿದ ಸಂತೋಷ್. ಬರವಣಿಗೆಯಲ್ಲಿ ತಲ್ಲೀನನಾದ. ದಿನದಿಂದ ದಿನಕ್ಕೆ ಅವನ ಬರಹಗಳ ಓದುಗರ ಸಂಖ್ಯೆ ಹೆಚ್ಚಾಯಿತು. ಅವನ ಬರಹಗಳಿಗೆ ಜನ ಕಾದು ಕುಳಿತಿರುತ್ತಿದ್ದರು. ಪೌರಾಣಿಕ, ಸಾಮಾಜಿಕ, ಕೌಟುಂಬಿಕ ಕತೆ, ಕವನ, ಕಾದಂಬರಿ, ಲೇಖನಗಳನ್ನು ಬರೆಯುತ್ತಾ ಬಹಳ ಬೇಗನೆ ಪ್ರಚಾರ ಪಡೆದನು. ಅವನು ಬರೆಯುತ್ತಿದ್ದ ಪ್ರೇಮಕತೆ, ಕಾದಂಬರಿ, ಪ್ರೇಮ ಕವನಗಳನ್ನು ಜನ ಹುಚ್ಚುಕಟ್ಟಿ ಓದುತ್ತಿದ್ದರು. ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದ ಸಂತೋಷ್ ತನ್ನ ಮತ್ತು ರಮ್ಯಾಳ ನಡುವಿನ ಉತ್ಕಟ ಪ್ರೇಮವನ್ನು ಬರವಣಿಗೆಗಳಿಸಿ ನಿರಾಳನಾಗುತ್ತಿದ್ದ. ಈಗ ಅವನ ಬರಹಗಳನ್ನು ತಿದ್ದುವುದು ಸಂಜೆ ಬೈರನ ಕೆಲಸವಾಯಿತು. ಕನ್ನಡ ಮಾಧ್ಯಮದ ಸರಕಾರಿ ಶಾಲೆಯಲ್ಲಿ ಓದುವ ಬೈರ ಕನ್ನಡವನ್ನು ತಪ್ಪಿಲ್ಲದೆ ಓದಿ ಬರೆದು ಮಾಡುತ್ತಿದ್ದ. ಕಠಿಣ ಪದಗಳನ್ನು ಸರಿಯಿದೆಯೇ ಎಂದು ನೋಡಲು ಸಂತೋಷ್ ಒಂದು ಕನ್ನಡ ನಿಘಂಟನ್ನು ಕೊಟ್ಟಿದ್ದನು. ಹೀಗೆ ಸಂತೋಷ್ನ ಬರಹದ ಮೊದಲ ಓದುಗ ಬೈರನಾದ. ದಿನಗಳೆದಂತೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಆತ್ಮೀಯ ಗೆಳೆಯರಾದರು. ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟಳು ರಮ್ಯಾ. ಯಶವಂತರಾಯರು ಮತ್ತು ಮೀನಾಕ್ಷಿ ಅಮ್ಮನವರ ಮಗಳ ವೈಭವದ ಮದುವೆಯಿಂದ ಸಂತಸಗೊಂಡಿದ್ದರು. ಎಲ್ಲರೂ ತಮ್ಮ ಮಗಳ ಅದೃಷ್ಟವನ್ನು ಗುಣಗಾನ ಮಾಡುತ್ತಿದ್ದದ್ದು ಅವರಿಗೆ ಇನ್ನಷ್ಟು ಅಭಿಮಾನದ ಸಂಗತಿಯಾಯಿತು. 3 ಹೊತ್ತು ಸಂತೋಷ್ ಸಂತೋಷ್ ಎಂದು ನಾಮಜಪ ಮಾಡುತ್ತಿದ್ದವಳನ್ನು ಈ ಮದುವೆಗೆ ಒಪ್ಪಿಸಿದ್ದು ಒಳ್ಳೆಯದಾಯಿತು ಎಂದುಕೊಂಡರು. ಪತಿಯ ಮನೆ ಸೇರಿದ
ರಮ್ಯಾಳ ಕೈಗಳ ಮೆಹಂದಿಯು ಹೊಳಪು ಕಳೆದುಕೊಳ್ಳುತ್ತಿತ್ತು. ಬೆಲೆ ಬಾಳುವ ಒಡವೆಗಳೆಲ್ಲ ಲಾಕರ್ನಲ್ಲಿ ಭದ್ರವಾದವು. ಪತಿ ಮಹಾಶಯ ತನ್ನ ವ್ಯವಹಾರದಲ್ಲಿ ಮಗ್ನನಾದ. ಬೆಳಗ್ಗೆ 7ಕ್ಕೆ ಮನೆ ಬಿಟ್ಟರೆ ರಾತ್ರಿ 11ರ ವೇಳೆಗೆ ವಾಪಸ್ಸಾಗುತ್ತಿದ್ದ. ಮನೆ ತುಂಬ ಕೈಗೊಂದು ಕಾಲಿಗೊಂದು ಆಳು ಕಾಳುಗಳು. ಸದಾ ಮೀಟಿಂಗ್ ಪಾರ್ಟಿ ಎಂದು ಸುತ್ತುವ ಅತ್ತೆ ಮಾವ. ಅರ್ಧ ದಿನ ಬಿಸ್ನೆಸ್ ನೋಡಿಕೊಂಡರೆ ಇನ್ನರ್ಧ ದಿನ ಕ್ಲಬ್ ಸಮಾಜ ಸೇವೆ ಎಂದು ಸುತ್ತುತ್ತಿದ್ದರು. ರಮ್ಯಾಗೆ ಸಮಯವೇ ಹೋಗುತ್ತಿರಲಿಲ್ಲ. ಹೋಗಲಿ, ಉದಾಸೀನ ಕಳೆಯಲು ಮನೆ ಕೆಲಸದ ಸಹಾಯಕರೊಂದಿಗೆ ಮಾತಾಡೋಣ ಎಂದರೆ ಅದಕ್ಕೂ ಕಡಿವಾಣ ಹಾಕಿದ್ದರು ಅತ್ತೆ. ನಮ್ಮ ಅಂತಸ್ತಿಗೆ ಅದು ತಕ್ಕದಾದದ್ದಲ್ಲ ಎಂದಿದ್ದರು. ಉದ್ಯೋಗಕ್ಕೆ ಸೇರೋಣ ಎಂದರೆ ನೀನು ದುಡಿದು ಆಗಬೇಕಾದ್ದಿಲ್ಲ, ಮನೆ ವಾರ್ತೆ ನೋಡಿಕೊಂಡಿದ್ದರೆ ಸಾಕು ಎನ್ನುವ ಮಾವ. ಒಂದು ರೀತಿಯಲ್ಲಿ ಎಲ್ಲವೂ ಇದ್ದ ಅರಮನೆಯಂಥ ಸೆರೆಮನೆ ವಾಸ ಅವಳದು. ಪತಿ ಮಧುಕರನಿಗೆ ಉದ್ಯಮವೇ ಸರ್ವಸ್ವ. ರಮ್ಯಾಳ ಕಡೆಗೆ ಕಣ್ಣೆತ್ತಿ ನೋಡುವುದು ಅಪ್ಪ ಅಮ್ಮನ ಎದುರು ಮಾತ್ರ. ಏಕಾಂತದಲ್ಲಿ ಇಬ್ಬರು ಉತ್ತರ ದಕ್ಷಿಣ. ಸರಸವಿಲ್ಲ, ವಿರಸದ ಮಾತೇ ಇಲ್ಲ. ತಾನ್ಯಾರೋ ನೀನ್ಯಾರೋ ಎಂಬಂತಹ ಉಸಿರುಗಟ್ಟಿಸುವ ವಾತಾವರಣ. ದಿನಗಳೆದಂತೆ ರಮ್ಯಾಗೆ ಖಿನ್ನತೆ ಆವರಿಸತೊಡಗಿತು. ಯಾರಲ್ಲೂ ಹೇಳಿಕೊಳ್ಳಲಾರದ, ಅನುಭವಿಸಲಾರದ ಪರಿಸ್ಥಿತಿ. ಕೊನೆಗೆ ಫೇಸ್ಬುಕ್ನಲ್ಲಿ ಸಕ್ರಿಯಳಾದಳು. ದಿನಗಳು ಉರುಳಿದಂತೆ ಆಕೆಗೆ ಹಲವಾರು ಸಮಾನ ಮನಸ್ಕ ಗೆಳತಿಯರು ದೊರೆತರು. ಎಲ್ಲರೊಂದಿಗೆ ಬೆರೆತು ತನ್ನ ನೋವು ಮರೆತಳು. ತನ್ನ ಯಾಂತ್ರಿಕ ಬದುಕಿಗೆ ಮಾಂತ್ರಿಕ ಸ್ಪರ್ಶವನ್ನು ನೀಡಿದ್ದು ಫೇಸ್ಬುಕ್. ಆಸಕ್ತಿ ಇದ್ದ ಕ್ಷೇತ್ರದಲ್ಲಿ ಮತ್ತಷ್ಟು ತೊಡಗಿಸಿಕೊಂಡಳು. ಚಿಕ್ಕಂದಿನಲ್ಲೇ ಕಾದಂಬರಿ ಕತೆಗಳನ್ನು ಓದುತ್ತಿದ್ದ ಅವಳು ಈಗ ಮೊಬೈಲ್ ಸಾಹಿತ್ಯ ಪ್ರಪಂಚದಲ್ಲಿ ಓದುತ್ತಾ ತಲ್ಲೀನಲಾದಳು. ಬಾನಬೆಳದಿಂಗಳು ಕಾವ್ಯನಾಮದಿಂದ ಪ್ರಕಟವಾಗುವ ಎಲ್ಲ ಬರಹಗಳನ್ನು ಒಂದಕ್ಷರವೂ ಬಿಡದೆ ಓದುವ ಅಭಿಮಾನಿಯಾದಳು. ಪ್ರತಿ ಬರಹವನ್ನು ಓದಿ ಪ್ರತಿಕ್ರಿಯಿಸುತ್ತಿದ್ದಳು. ಅವಳ ಪ್ರತಿಕ್ರಿಯೆ ಬಹಳ ಕರಾರುವಕ್ಕಾಗಿ ಇದೆ ಎಂದೆನಿಸುತ್ತಿತ್ತು ಆ ಬರಹಗಾರರಿಗೆ. ಒಂದು ದಿನ ಆಕೆ ಹೇಳಿದ ಒಂದು ಬದಲಾವಣೆಯನ್ನು ಒಪ್ಪಿ ಲೇಖಕರು ಬರಹವನ್ನು ತಿದ್ದುಪಡಿ ಮಾಡಿಕೊಂಡರು. ನಂತರ ಆ ಧಾರಾವಾಹಿಯ ಓದುಗರ ಸಂಖ್ಯೆ 10 ಲಕ್ಷಕ್ಕೂ ಅಧಿಕವಾಯಿತು. ಹೀಗೆ ದಿನವೂ ಓದುಗ ಬರಹಗಾರನ ನಡುವೆ ಒಂದು ಉತ್ತಮ ಬಾಂಧವ್ಯ ಬೆಳೆಯಿತು. ಪತಿಯ ಮನಗೆಲ್ಲಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗುತ್ತಿದ್ದವು. ಆತ ರಮ್ಯಾಳನ್ನು ಪತ್ನಿಯ ಸ್ಥಾನದಲ್ಲಿ ಕಾಣಲೇ ಇಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ ಎಂಬಂತಿತ್ತು ಅವನ ವರ್ತನೆ. ಕ್ರಮೇಣವಾಗಿ ಆಕೆಗೆ ತನ್ನ ಪತಿಗೆ ಮೊದಲೇ ಪ್ರೇಮ ವಿವಾಹವಾಗಿ ಇಬ್ಬರು ಮಕ್ಕಳಿರುವುದು, ಗುಟ್ಟಾಗಿ ಸಂಸಾರ ಮಾಡುತ್ತಿರುವುದು ತಿಳಿಯಿತು. ತನಗೆ ಮಾಡಿದ್ದ ಮೋಸಕ್ಕೆ ಕಣ್ಣೀರಿಟ್ಟು ಪತಿಯಲ್ಲೇ ಕೇಳಿದರೆ, ಬಡವರಾದ ನಿನ್ನ ತಂದೆ ತಾಯಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೇವೆ, ನಿನಗೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಕೊಡುತ್ತಿದ್ದೇವೆ. ಮನೆಯಲ್ಲಿ ಹಿರಿಯರಿಗೆ, ಸಮಾಜದ ಕಣ್ಣಿಗೆ ಸೊಸೆ ಎಂಬ ಸ್ಥಾನಕ್ಕೆ ಒಬ್ಬಳು ಬೇಕಿತ್ತು. ಮದುವೆ ಮಾಡಿದರು, ಅದರಲ್ಲಿ ತಪ್ಪೇನಿಲ್ಲ. ಬೇಕಾದರೆ ನಿನ್ನ ತಂದೆ ತಾಯಿಯನ್ನು ಕೇಳಿ ನೋಡು ಎಂದರು. ರಮ್ಯಾ ಕುಸಿದು ಕುಳಿತಳು. ಬಾಳಿನ ಆಶಾಭಾವವನ್ನೇ ಕಳೆದುಕೊಂಡ ಕತ್ತಲೆಯಲ್ಲಿ ನರಳುತ್ತಿದ್ದ ರಮ್ಯಾಗೆ ಕಿಟಕಿಯಿಂದ ಇಣುಕಿದ ಬೆಳದಿಂಗಳು ಕಂಡಿತು. ನಿಧಾನವಾಗಿ ಆಘಾತದಿಂದ ಚೇತರಿಸಿಕೊಂಡು ರಮ್ಯಾ ತನ್ನ ತಾಯಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾಳೆ. ಅನಿರೀಕ್ಷಿತವಾದ ಹೃದಯ ವಿದ್ರಾವಕ ಸಂಗತಿ ತಿಳಿದು ಮೂರ್ಛೆ ತಪ್ಪಿದರು ಮೀನಾಕ್ಷಿ. ಇದನ್ನು ಕಂಡ ಯಶವಂತರಾಯರು ಮಡದಿಯನ್ನು ಆರೈಕೆ ಮಾಡಿ ನಂತರ ಮಗಳ ಬಳಿ ಎಲ್ಲವನ್ನೂ ಸಂಪೂರ್ಣವಾಗಿ ವಿಚಾರಿಸಿಕೊಳ್ಳುತ್ತಾರೆ. ಅವರಿಗೂ ಬೆಚ್ಚಿ ಬೀಳಿಸುವ ಸಂಗತಿ ಅದಾಗಿತ್ತು. ದುಡ್ಡಿಗಾಗಿ ಮಗಳ ಬದುಕನ್ನು ಮಾರಿಬಿಡುವಷ್ಟು ನೀಚ ತಂದೆ ತಾಯಿ ನಾವಲ್ಲ ಮಗಳೇ. ಮಗಳ ಮದುವೆಗೆ 1 ಪೈಸೆ ವಧುದಕ್ಷಿಣೆ ಪಡೆದವರೂ ಅಲ್ಲ, ವರದಕ್ಷಿಣೆ ನೀಡಿದವರೂ ಅಲ್ಲ. ನಿನ್ನ ಮನೆಯವರು ವರದಕ್ಷಿಣೆ ಕೇಳದ ಒಳ್ಳೆಯ ಜನ ಎಂದು ಭಾವಿಸಿದ್ದೆವು. ಎಂಥ ಅನರ್ಥ ಆಗಿ ಹೋಯಿತು ನಮ್ಮಿಂದ. ಮಗಳೇ, ಈ ಅಪ್ಪನನ್ನು ಕ್ಷಮಿಸಿಬಿಡು ಮಗಳೇ ಎಂದು ಹೇಳಿದ ಅಪ್ಪನ ಮಾತನ್ನು ಕೇಳಿ ಪುನಃ ಕುಸಿದು ಬಿದ್ದಳು ರಮ್ಯಾ. ಇಲ್ಲ, ನನ್ನ ಮಗಳ ಬಾಳನ್ನು ದುಡ್ಡು ಪಡೆದು ಹಾಳು ಮಾಡಿದವರು ಯಾರೆಂದು ತಿಳಿದುಕೊಳ್ಳಲೇಬೇಕು, ಅವರಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಲೇಬೇಕು ಎಂದುಕೊಳ್ಳುತ್ತಾ ಹಳೆಯ ಅಂಗಿಯೊಂದನ್ನು ಹಾಕಿ ಬಿರಬಿರನೆ ನಡೆದೇ ಬಿಟ್ಟರು ಶಂಕರಯ್ಯನವರ ಮನೆಗೆ. ಮನೆಯಂಗಳ ತಲುಪಿದ್ದೇ ತಡ. ಸ್ವರ ಏರಿಸಿ ಕರೆದರು. ಶಂಕರಯ್ಯ, ಎಲ್ಲಿದ್ದಿ ಹೇಳು? ದುಡ್ಡಿನಾಸೆಗೆ ನನ್ನ ಮಗಳ ಬಾಳನ್ನು ಹಾಳು ಮಾಡಿದ್ದು ಸರಿಯಾ? ನನ್ನ ಮಗಳ ಕಣ್ಣೀರಿನ ದುಡ್ಡು ನಿನಗೆ ಸುಖ ಕೊಟ್ಟಿದೆ. ಹೇಗಾದರೂ ಮನಸ್ಸು ಬಂತು ಇಂತಹ ನೀಚ ಕೆಲಸ ಮಾಡಲು?
ಎಂದು ಒಂದೇ ಸಮನೆ ಕೂಗಿಕೊಂಡರು. ಅಚಾರದಲ್ಲಿ ತನ್ನ ಎಂದಿನ ಗಾಂಭೀರ್ಯದಿಂದ ಶಂಕರಯ್ಯ ಉಯ್ಯಾಲೆಯಲ್ಲಿ ಕುಳಿತು ತಾಂಬೂಲ ಮೆಲ್ಲುತ್ತಿದ್ದರು. ಯಶವಂತರಾಯರ ಕೂಗಾಟ ಕೇಳಿ, ಹೇ ಮೆತ್ತಗೆ ಮೆತ್ತಗೆ ಮಾತಾಡೋ, ಏನು ಉಳಿಸಿದ್ದೀಯಾ? ಮೆತ್ತಗೆ ಮಾತನಾಡುವಷ್ಟು ಬಾಂಧವ್ಯ ನಿನಗಿದುವೇ ದಾಟಿಯ ಮಾತು ನಾಟಿತಷ್ಟೇ. ಆಹಾ, ನಿನ್ನನ್ನು ನೀನು ಬರೀ ಒಳ್ಳೆಯ ಮನುಷ್ಯ ಅಂದುಕೊಂಡಿದ್ದೀಯೇನೋ? ಇನ್ನೊಬ್ಬರ ಮನೆ ಮಗಳ ಬಾಳಿಗೆ ಕೊಳ್ಳಿ ಇಟ್ಟು ಈಗ ನನಗೆ ಹೇಳುತ್ತೀಯಾ? ಶಾಂತಂ ಶಾಂತಂ, ಸ್ವಲ್ಪ ನೀರು ಬೇಕಾದರೆ ಕುಡಿ, ನಿಧಾನವಾಗಿ ಮಾತಾಡೋಣ. ತುಂಬ ಬಾಕಿ ಇದೆ ಮಾತನಾಡೋದು. ನೋಡು, ಶಾಂತಚಿತ್ತದಿಂದ ನಿನ್ನಲ್ಲಿ ಮಾತಾಡಿ ಹೊಟ್ಟೆ ತುಂಬ ಹುಂಡು ಹೋಗಲು ಬಂದಿಲ್ಲ, ಉರಣ ಕೇಳಲು ಬಂದಿದ್ದೇನೆ. ಕಾರಣ ಹೇಳಬೇಕಾದರೆ ನಿನಗೆ ಕೇಳುವ ತಾಳ್ಮೆ ಬೇಕಲ್ಲ, ಅದಕ್ಕೆ ಸ್ವಲ್ಪ ಸುಧಾರಿಸಿಕೋ. ಪಾಪಿ ನೀನು. ಪಾಪಿ ಯಾರೆಂದು ನಿರ್ಧರಿಸಲು ಆ ದೇವರಿದ್ದಾನೆ, ನೀನೇನು ನಿರ್ಧರಿಸಬೇಕಾಗಿಲ್ಲ. ಈಗ ಇಷ್ಟೆಲ್ಲ ಕೂಗಾಡುವ ನಿನಗೆ ಹಿಂದೆ, ಅದೇ 24 ವರ್ಷಗಳ ಹಿಂದೆ ನೆನಪಿದೆಯಾ ಒಳ್ಳೆಯ ಕೆಲಸ ಮಾಡಿದ್ದು? ಹಾ, ಎಷ್ಟು ಒಳ್ಳೆಯ ಕೆಲಸ ಅದು, ಇಂದು ಇಷ್ಟೆಲ್ಲ ಹೇಳುವ ನಿನ್ನಿಂದ. ನೋಡು ಶಂಕರಯ್ಯ, ಹಿಂದಿನದ್ದು ಕೆದಕಬೇಡ, ಅದು ಮುಗಿದು ಹೋದ ಅಧ್ಯಾಯ. ಈಗ ನಾನು ಬಂದ ವಿಷಯದ ಮೇಲೆ ಮಾತ್ರ ಮಾತಾಡೋ. ಅದನ್ನೆಲ್ಲ ಹೇಗೆ ಮರೆಯಲು ಸಾಧ್ಯ? ನನ್ನ ಮುದ್ದಿನ ತಂಗಿ ಮೋಹಿನಿಯನ್ನು ನೀನು ಪ್ರೀತಿಸುವ ನಾಟಕವಾಡಿದ್ದು, ಅದು ಅವಳಿಗೆ 14 ವರ್ಷ ತುಂಬುತ್ತಿದ್ದಂತೆ. ಎಳೆಯ ಕೋಮಲ ಬಾಲೆಗೆ ಜೀವನವೇನು ಎಂಬುವುದು ಅರಿವಾಗುವ ಮುನ್ನವೇ ಪ್ರೀತಿ ಎಂಬ ಮಾಯಾಜಾಲದೊಳಗೆ ಸೆಳೆದೆಯಲ್ಲ, ಆಗ ಇರಲಿಲ್ಲವೇ ಕರುಣೆ? ಹೋಗಲಿ ಬಿಡು, ಆದದ್ದು ಆಯಿತು. ಆಕೆಯ ನಿನ್ನ ಶೃಂಗಾರಲಾಸ್ಯ ಫಲ ಕೊಟ್ಟ ಅರಿವಾದಾಗ ಅವಳಿಗೆ ಕೈಕೊಟ್ಟು ನಡೆದೆಯಲ್ಲ, ಇದು ಸರಿಯೇ? ಆದಿ ಅರಿಯದ ಬಾಲೆಯನ್ನು ನಡು ನೀರಿನಲ್ಲಿ ಕೈಬಿಡುವಾಗ ಎಲ್ಲಿತ್ತು ನಿನ್ನ ಕರುಣೆಯ ಕೊಡ? ಆಕೆಯನ್ನು ನಿನಗೆ ಕೊಟ್ಟು ಮದುವೆಯಾದರೂ ಮಾಡಿಬಿಡೋಣ, ಚೆನ್ನಾಗಿ ಸಂಸಾರ ಮಾಡಿಕೊಳ್ಳಿ ಎಂದು ಮಾತನಾಡಲು ಬಂದರೆ ನಿನ್ನ ತಂದೆ ಅವಳ ಮೈಬಣ್ಣವನ್ನು ಹೀಗಳಿದರಲ್ಲ. ಏಕೆ ಒಂದು ಮಾತು ಹೊರಡಲಿಲ್ಲ? ಆಗ ಪ್ರೀತಿಸುವಾಗ ಅವಳ ಮೈಬಣ್ಣ ನಿನಗೆ ಕಾಣಲಿಲ್ಲವೇ? ಮೋಹಿನಿಯ ಬಾಳನ್ನು ಹಾಳು ಮಾಡಿ ಒಂದೇ ತಿಂಗಳಲ್ಲಿ ಇನ್ನೊಬ್ಬ ಮನೆ ಹುಡುಗಿ ಮೀನಾಕ್ಷಿಯನ್ನು ಮದುವೆಯಾಗಿ ಸಂಸಾರ ಸುಖದಲ್ಲಿ ತೇಲಿದೆಯಲ್ಲ. ನಂಬಿಸಿದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಬಾರದು ಎಂಬ ಭಾವನೆ ಎಲ್ಲಿತ್ತು ಆಗ? ಈಗ ಉತ್ತರಿಸು ಯಶವಂತರಾಯ. ಯಶವಂತರಾಯರು ನಿರುತ್ತರರಾದರು. ನೀನು ಮಾಡಿದ ಅನ್ಯಾಯದಿಂದ ನೊಂದು ಸಮಾಜಕ್ಕೆ ಹೆದರಿ ನನ್ನ ಮುದ್ದು ತಂಗಿ ಮೋಹಿನಿ ಕೆರೆಗೆ ಹಾರಿ ಜೀವ ಕಳೆದುಕೊಂಡಳು. ಆ ನೋವನ್ನು ನಾನಿನ್ನೂ ಮರೆತಿಲ್ಲ. ಈಗ ನಿನಗೂ ಆ ನೋವು ಸಂಕಟ ಅರಿವಾಗಿರಬೇಕಲ್ಲ. ಆ ಘಟನೆಯ ಬಗ್ಗೆ ಪ್ರಾಯಶ್ಚಿತ್ತ ಪಟ್ಟುಕೊಂಡಿದ್ದೇನೆ. ಹಿಂದಿನದೆಲ್ಲ ಮರೆತು ಕೆಲವು ವರ್ಷಗಳ ಹಿಂದೆ ಮತ್ತೆ ಬಾಂಧವ್ಯವನ್ನು ಮುಂದುವರಿಸೋಣ ಎಂದು ನೀನೇ ನನ್ನ ಬಳಿಗೆ ಬಂದೆ. ಹಾಗಾದ ಮೇಲೆ ಈಗ ಸೇಡು ತೀರಿಸಿಕೊಳ್ಳುವುದು ತಪ್ಪು. ಇಂದಿನ ಧೈರ್ಯ ಅಂದು ನನ್ನ ತಂದೆಯವರ ಎದುರು ನನಗೆ ಇರುತ್ತಿದ್ದರೆ ನಾನು ಖಂಡಿತ ಮೋಹಿನಿಗೆ ಅನ್ಯಾಯ ಮಾಡುತ್ತಿರಲಿಲ್ಲ. ತಂದೆಯವರ ಮಾತನ್ನು ವಿರೋಧಿಸಿಯಾದರೂ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತಿದ್ದೆ. ಈಗಲೂ ನಾನು ಮೋಹಿನಿಯ ಪ್ರೇಮ ಸಂಮೋಹನದಿಂದ ಪೂರ್ತಿಯಾಗಿ ಹೊರಬಂದಿಲ್ಲ. ಅವಳು ನನ್ನೆದುರು ಇಲ್ಲದಿದ್ದರೂ ನನ್ನೊಳಗೆ ಅವಳು ಭದ್ರವಾಗಿದ್ದಾಳೆ. ಕನಸು ಮನಸ್ಸಲ್ಲೂ ಅವಳಿಗೆ ಕೇಡು ಬಗೆದಿಲ್ಲ. ಕನಸು ಮನಸ್ಸಲ್ಲಿ ಕೇಡು ಬಗೆಯದವ ಕಾರ್ಯದಲ್ಲಿ ಕೇಡು ಬಗೆದಿದ್ದೀ? ಯಶವಂತರಾಯರಿಗೆ ಮಾತೇ ಹೊರಡಲಿಲ್ಲ. ನೀನಿನ್ನು ತೆರಳಬಹುದು. ಭಾರವಾದ ಹೃದಯದಿಂದ ಯಶವಂತರಾಯರು ಮನೆಗೆ ಮರಳಿದರು. 24 ವರ್ಷದ ಹಿಂದಿನ ದ್ವೇಷವನ್ನು ಇಂದು ತನ್ನ ಮಗಳ ಮೇಲೆ ಸಾಧಿಸಿ ತೀರಿಸಬಹುದು ಎಂದು ಅವರಿಗೆ ಸಣ್ಣ ಸಂಶಯವೂ ಇರಲಿಲ್ಲ. ರಮ್ಯಾ ತನ್ನ ನೋವನ್ನು ಮರೆಯಲು ಫೇಸ್ಬುಕ್ ಮೊರೆ ಹೋಗುತ್ತಾಳೆ. ತೆರೆಯುತ್ತಿದ್ದಂತೆ ಬಾನ ಬೆಳದಿಂಗಳು ಬರೆದ ಸುಂದರ ಪ್ರೇಮಕವನ ಮನಮುಟ್ಟಿತು. ನಾನೆಲ್ಲಿಯಾದರೂ ಸಂತೋಷ್ನ ಮಡದಿಯೇ ಆಗಿದ್ದರೆ ಅವನು ನನಗೆ ಇದೇ ರೀತಿ ಹೇಳಿ ಮುದ್ದಿಸುತ್ತಿದ್ದ. ಅವನ ಪ್ರತಿಯೊಂದು ಕಣ್ಣೋಟದಲ್ಲೂ ಇಂತಹ ಪ್ರೇಮವನ್ನೇ ಕಂಡಿದ್ದೆ. ಅಂದು ಅಪ್ಪ ಅಮ್ಮನ ಮಾತನ್ನು ಒಪ್ಪಿ ತಪ್ಪು ಮಾಡಿದೆ. ನಾನು ಮದುವೆಯಾಗುವುದು ಸಂತೋಷ್ನನ್ನೇ ಎಂದು ಹಠ ಹಿಡಿಯಬೇಕಾಗಿತ್ತು. ಛೇ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನೋ. ಇನ್ನು ನನ್ನ ಸಂತೋಷ್ ನನಗೆ ಸಿಗುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು. ಉಕ್ಕಿ ಬರುತ್ತಿರುವ ಕಣ್ಣೀರನ್ನು ಹೊರಿಸಿಕೊಂಡಳು. ತನ್ನನ್ನು ತಾನೇ ಸಂತೈಸಿಕೊಂಡು ತನ್ನೊಳಗಿನ ಪ್ರೇಮವನ್ನೆಲ್ಲ ಒಟ್ಟುಗೂಡಿಸಿ ಸುಂದರ ಪ್ರೇಮಕವನ ಒಂದನ್ನು ಬರೆಯುತ್ತಾಳೆ. ಅದನ್ನು ಬಾನ ಬೆಳದಿಂಗಳು ಬರೆದಿರುವ
ಕವನದ ಕಾಮೆಂಟ್ನಲ್ಲಿ ಹಾಕುತ್ತಾಳೆ. ಇದನ್ನು ಓದಿದ ಲೇಖಕರಿಗೂ ಏನು ನವಿರಾದ ಭಾವ. ಈ ಮೈತ್ರಿ ಮುಂದುವರಿಯಿತು. ಬಾನಬೆಳದಿಂಗಳು ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಬರಲಿದ್ದೇನೆ ಎಂದು ತಿಳಿಸಿದ್ದರು. ಅಲ್ಲಿಗೆ ಓದುಗ ಅಭಿಮಾನಿಯನ್ನು ಭೇಟಿಯಾಗುವ ಇಂಗಿತವನ್ನು ವ್ಯಕ್ತಪಡಿಸಿದರು. ರಮ್ಯಾ ಕೂಡ ತಾನು ಮೆಚ್ಚುವ ಬರಹಗಳನ್ನು ಬರೆಯುತ್ತಿರುವ ಲೇಖಕರನ್ನು ಭೇಟಿ ಮಾಡುವ ತವಕ ಆ ದಿನ ಬಂದೇ ಬಿಟ್ಟಿತು. ಸರಳವಾಗಿ ಅಲಂಕರಿಸಿಕೊಂಡು ಹೊರಡುತ್ತಿದ್ದಳು ರಮ್ಯಾ. ಇದ್ದಕ್ಕಿದ್ದಂತೆ ಮಾವ ಏನೋ ಜವಾಬ್ದಾರಿ ಹೊರಿಸಿದರು. ಬೇಗನೆ ಅದನ್ನು ನಿಭಾಯಿಸಿ ಹೊರಡಬೇಕಾದಾಗ ಅತ್ತೆ ಎದುರಾದರು. ಇವತ್ತು ನನ್ನ ತವರಿನ ಕಡೆಯ ಬಂಧುಗಳು ಬರುತ್ತಾರೆ. ಮನೆಯಲ್ಲಿ ಸೊಸೆ ಇಲ್ಲವೆಂದಾದರೆ ಸಂಶಯ ಬರುತ್ತದೆ. ಇವತ್ತು ಮಾತ್ರ ಎಲ್ಲಿಗೂ ಹೋಗಬೇಡ, ನಾಳೆ ಬೇಕಾದರೆ ಹೋಗಬಹುದು ಎಂದರು. ಹೀಗೂ ಸಬೂಬು ಹೇಳಿ ಅತ್ತೆಯನ್ನು ಒಪ್ಪಿಸುವಲ್ಲಿ ರಮ್ಯಾ ಹೈರಾಣವಾಗಿದ್ದಳು. ಮನೆಯಿಂದ ಹೊರಬಂದಳು. ಆಗಲೇ ಲೇಖಕರು ಹೇಳಿದ ಸಮಯಕ್ಕೆ ಬರೀ 15 ನಿಮಿಷ ಇತ್ತು. ಇನ್ನೂ 1 ಗಂಟೆ ಪ್ರಯಾಣವಿದೆ. ಭೇಟಿ ಮಾಡದೆ ತೆರಳದಿದ್ದರೆ ಸಾಕು. ದೇವರೇ ಕಾಪಾಡಪ್ಪ ಎನ್ನುತ್ತಾ ತೆರಳಿದಳು. ಬಾನಬೆಳದಿಂಗಳು ಭಾಗವಹಿಸಿದ್ದ ಸಮಾರಂಭದ ಹಾಲ್ನ ಕಡೆ ಬಿರಬಿರನೆ ನಡೆದಳು. ಸಮಾರಂಭ ಮುಗಿದು ಹಾಲ್ ಬಿಕೋ ಎನ್ನುತ್ತಿತ್ತು. ಅವಳ ಎದೆ ದಸಕ್ಕೆಂದಿತು. ಕಾತರವೆಲ್ಲ ಕರಗಿ ಆತಂಕ ಕಾಡತೊಡಗಿತು. ಆದರೂ ಒಮ್ಮೆ ಸಭಾಂಗಣದ ಒಳಗೆ ಹೋಗಿ ನೋಡಿ ಬರುತ್ತೇನೆ ಎಂದು ತೆರಳಿದಳು. ವಾಚ್ಮ್ಯಾನ್ ತಡೆದನು. ಕಾರ್ಯಕ್ರಮ ಮುಗಿದು ಎಲ್ಲರೂ ಹೋದರು ಎಂದ. ನಾನು ಒಬ್ಬರನ್ನ ಭೇಟಿಯಾಗಬೇಕಿತ್ತು, ಬರುವುದು ತಡವಾಯಿತು. ಇದ್ದಾರ ಎಂದು ನೋಡಿ ಬರುತ್ತೇನೆ ಎಂದಳು. ಯಾರೋ ಒಬ್ಬರು ಯಾರಿಗೋ ಕಾಯುತ್ತಿದ್ದಾರೆ ಎಂದಾಗ ಹೋದ ಜೀವ ಬಂದಂತಾಗಿ ಹೊಸ ಆಸೆ ಗರಿಗೆದರಿತು. ಒಳಗೆ ಹೋದಳು. ಅಲ್ಲೊಬ್ಬ ಎತ್ತರದ ನಿಲುವಿನ ವ್ಯಕ್ತಿ ಯಾರಲ್ಲೋ ಮಾತನಾಡುತ್ತಾ ಕುಳಿತಿದ್ದನು. ಸಮೀಪಕ್ಕೆ ಹೋದಳು. ಬೆನ್ನು ಮಾತ್ರ ಕಾಣುತ್ತಿದೆ, ಮುಖ ಕಾಣುತ್ತಿಲ್ಲ. ಕರೆಯುವುದು ಹೇಗೆ, ಏನೆಂದು ಕೇಳಲಿ? ಹೃದಯ ಕಂಪಿಸಿತು. ಹೊಟ್ಟೆಯೊಳಗೆ ಯಾರೋ ಕಚಗುಳಿ ಇಟ್ಟ ಅನುಭವ. ಒಂದು ಗಳಿಗೆ ಆ ವ್ಯಕ್ತಿಯ ಹಿಂದೆ ಸುಮ್ಮನೆ ನಿಂತು ಬಿಟ್ಟಳು. ಮೊಬೈಲ್ನಲ್ಲಿ ಸಂಭಾಷಣೆ ಮಾಡುತ್ತಿದ್ದ ವ್ಯಕ್ತಿ ತನ್ನ ಹಿಂದೆ ಯಾರೋ ನಿಂತದ್ದು ಅರಿವಾಗಿ ಒಮ್ಮೆಲೆ ಹಿಂದೆ ತಿರುಗಿ ನೋಡಿದ. ಇಬ್ಬರು 1-2 ಗಳಿಗೆ ಉಸಿರು ಬಿಗಿ ಹಿಡಿದು ನಿಂತಿದ್ದರು. ರಮ್ಯಾಗೆ ಪ್ರತಿ ಉಸಿರು ಭಾರವಾದಂತೆ ಭಾಸವಾಯಿತು. ಬಾನಬೆಳದಿಂಗಳು ಕಣ್ಣಲ್ಲಿ 101 ನೆನಪುಗಳನ್ನು ಸುಟ್ಟು ಹಾಕಿ ಬದುಕುತ್ತಿರುವಂತೆ ನಿಂತಿದ್ದ. ರಮ್ಯಾ ಅವನ ಸಮೀಪಕ್ಕೆ ಬಂದಳು. ಅವನು ತುಸು ಸರಿದು ನಿಂತ. ಅವಳ ಪಾಲಿಗೆ ಅವನೇ 7 ಜನ್ಮಕ್ಕೂ ಪತಿ. ಅವನ ಮನಸ್ಸಲ್ಲಿ ರಮ್ಯಾ ಪರಸತಿ. ರಮ್ಯಾಳ ಗುಳಿಬಿದ್ದ ಕಣ್ಣುಗಳು, ಸುಕ್ಕು ಕಟ್ಟಿದ ಕೆನ್ನೆ, ಮಧು ಅರಿತ ತುಟಿಗಳು 10 ವರ್ಷ ವಯಸ್ಸು ಹೆಚ್ಚಾದಂತೆ ತೋರುತ್ತಿದ್ದವು. ಬಾನಬೆಳದಿಂಗಳು ಸಾಹಿತ್ಯ ಪ್ರಪಂಚದಲ್ಲಿ ಪರಿಶುದ್ಧ ಮನಸ್ಸಿನಿಂದ ಪ್ರೇಮ ವೈಫಲ್ಯವನ್ನು ತೋರಗೊಡದೆ ಮಂದಹಾಸದ ವದನದಿಂದ ಅವಳ ಮನಸೂರೆಗೊಂಡನು. ಇನ್ನು ರಮ್ಯಾಗೂ ನನಗೂ ಯಾವುದೇ ಸಂಬಂಧ ಬೇಡವೆಂದು ತನ್ನೆಲ್ಲ ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ಬದಲಾವಣೆ ಮಾಡಿಯೇ ಬರವಣಿಗೆಯನ್ನು ಪ್ರಾರಂಭಿಸಿದವನು ಸಂತೋಷ್. ಬಾನಬೆಳದಿಂಗಳು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾಗತೊಡಗಿದನು ಸಂತೋಷ್. ಎಲ್ಲೂ ತನ್ನ ವೈಯಕ್ತಿಕ ಮಾಹಿತಿಯನ್ನು ಪ್ರಕಟಿಸದೆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದನು. ದಿನೇ ದಿನೇ ಬಾನಬೆಳದಿಂಗಳು ಎಲ್ಲರಿಗೂ ಪರಿಚಿತ ಹೆಸರಾಯಿತು. ಬರಹಗಳಿಗೆ ಜನ ಕಾದು ಕುಳಿತಿರುತ್ತಿದ್ದರು. ಅಂತಹ ಅಭಿಮಾನಿಗಳಲ್ಲಿ ರಮ್ಯಾಳು ಒಬ್ಬಳು. ರಮ್ಯಾಳು ಕೂಡ ತನ್ನ ಸಾಮಾಜಿಕ ಜಾಲತಾಣಗಳ ಖಾತೆಯನ್ನು ಬದಲಾಯಿಸಿದ್ದಳು. ಆದರೆ ಮೊದಲೇ ಮನಸರಿತ ಜೋಡಿ ಜೀವಗಳು. ಭಾವಗಳು ಕಲಿತವು, ಜೀವಗಳು ದೂರವಿದ್ದರು. ಸೇರಲಾಗದ ಅಂತರವಿದ್ದರೂ ಸಾಹಿತ್ಯ ಇಬ್ಬರನ್ನೂ ಬೆಸೆಯಿತು. ಇಬ್ಬರು ಹರಟುತ್ತಾ ಅಲ್ಲಿಂದ ಹೊರಬಂದು ಹತ್ತಿರದಲ್ಲೇ ಇದ್ದ ಪಾರ್ಕ್ಗೆ ಬಂದರು. ರಮ್ಯಾಳೊಂದಿಗೆ ಗಂಭೀರವಾಗಿ ಮಾತನಾಡುತ್ತಿದ್ದ ಸಂತೋಷ್ ರಮ್ಯಾಗೆ ತನ್ನ ಒಡಲಲ್ಲಿ ಬಚ್ಚಿಟ್ಟಿದ್ದ. ಮನಸ್ಸಲ್ಲೇ ಕೊರಗಿ ಹೆಪ್ಪುಗಟ್ಟಿ ಹೋದ ಅದೆಷ್ಟೋ ವಿಷಯಗಳನ್ನು ಒಮ್ಮೆಲೆ ಅವನೆದುರು ಒದಿರಿಬಿಡುವ ಹಂಬಲ. ಆದರೆ ಅವಳ ಗಂಟಲಿಂದ ಮಾತು ಹೊರಬರುತ್ತಿಲ್ಲ. ಸಂತೋಷ್ನ ಮುಖ ನೋಡುತ್ತಿದ್ದಂತೆ ಒಂದೇ ಸಮನೆ ಉಕ್ಕಿ ಬರುತ್ತಿತ್ತು ಕಣ್ಣೀರು. ಆಕೆಯ ಮುಖವನ್ನು ಓದಿಯೇ ಸಂತೋಷ್ ಎಲ್ಲವನ್ನೂ ಗ್ರಹಿಸಿದ. ಏಕೆಂದರೆ ಅವನಿಗೆ ಗೊತ್ತು, ಅವಳ ಹೃದಯದ ಬಡಿತ, ಮನದ ಮಿಡಿತ, ಪ್ರೇಮದ ತುಡಿತ. ಅವಳು ಸಂತೋಷ್ನ ಪ್ರತಿ ಉಸಿರಿನಲ್ಲಿ ಬೆರೆತ ಕಾಮಿನಿ. ಆ ಪ್ರೇಮ ಈಗ ಗುಪ್ತಗಾಮಿನಿ. ಸಂಕೊಲೆಗಳ ಬಂಧನವ ತೊರೆದು ಹೊರಬರಲು ಅವಣಿಸುತ್ತಿರುವ ಜೀವದ ಅಣುವಿನಲ್ಲೂ ಕುಣಿಯುತ್ತಿರುವ ಪ್ರೇಮವಾಹಿನಿ. ರಮ್ಯಾಳ ಬಾಳಿನ ಗೋಳನ್ನು ಅರಿತ ಸಂತೋಷ್
ಅವನ ಹೃದಯ ಕೂಗಿ ಹೇಳಿತು, ಈಗಲೂ ಅವಳು ನಿನ್ನ ರಮ್ಯಾ, ಆಕೆಯು ನಿನಗಾಗಿ ಹಂಬಲಿಸುತ್ತಿರುವವಳು. ರಮ್ಯಾಗೆ ತನ್ನ ಜೀವನದಲ್ಲಿ ನಡೆದ ಸಂಗತಿಗಳನ್ನು ಸಂತೋಷ್ನ ಮುಂದಿಟ್ಟಳು. ಸಂತೋಷ್ ಸಾಂತ್ವನ ಹೇಳಿ ಭರವಸೆಯ ನುಡಿಗಳನ್ನಾಡಿದನು. ಹೊರಡಲು ಅನುವಾದಾಗ ಆಕೆಯ ಕರಗಳ ಮೇಲೆ ಕರವಿಟ್ಟು, ಅಂದು ನಿನಗೆ ನಾನು ಕೊಟ್ಟ ವಚನವನ್ನು ಮರೆತಿಲ್ಲ. 7 ಜನ್ಮಕ್ಕೂ ನೀನೇ ನನ್ನ ಹೃದಯದರ ಮನೆಗೆ ಅರಸಿ ಎಂದನು. ಕಣ್ಣಂಚಿನಲ್ಲಿ ಜಿನುಗುತ್ತಿರುವ ನೀರನ್ನು ಹೊರಿಸಿ, ಇದು ಕನಸೋ ನನಸೋ ಅರಿಯದಾದಳು ರಮ್ಯಾ. ಇಬ್ಬರೂ ಜೊತೆಯಾಗಿ ನಡೆದು ಸ್ವಲ್ಪ ದೂರ ಸಾಗಿ ಪರಸ್ಪರ ವಿದಾಯ ಕೋರಿದರು. ಮನೆ ತಲುಪಿದ ರಮ್ಯಾ ತನ್ನ ಮನದಾಳದ ಸಾಲುಗಳನ್ನು ಬರೆದು ಪತಿ ಮಧುಕರನಿಗೆ ಮೆಸೇಜ್ ಮಾಡುತ್ತಾಳೆ. ಹಣವು ತುಂಬಿಡುವುದೇ ಪತಿಯ ಪ್ರೀತಿ, ಬೇಕಿ ಸಮಾಜದ ಕಣ್ಣಿಗೊಬ್ಬಳು ಸತಿ. ಬರಬಹುದು ನಿಮ್ಮ ಮಗಳಿಗೆ ಇಂತಹ ಗತಿ, ಆಗಲೂ ಹೇಳುವಿರಾ ನನಗಂದ ರೀತಿ. ನನ್ನೊಳಗೆ ತುಂಬಿಹನೋ ಹೃದಯದ ರಸ, ನನ್ನೇಳು ಜನ್ಮಕ್ಕೂ ಪದಿಯಾಗಬೇಕು ಸಂತೋಷ. ನಮ್ಮಿಬ್ಬರ ಪ್ರೇಮ ಮೈತ್ರಿ ಮರುಬಿಸುವ ಕೆಲಸ ಮಾಡುವಿರಾ, ಭರಿಸುವಿರಾ ಮೊಗದಿ ಮರುಹರುಷ. ಇದನ್ನು ಓದಿದ ಆಕೆಯ ಪತಿಗೆ ಜ್ಞಾನೋದಯವಾಯಿತು, ತನ್ನ ತಪ್ಪಿನ ಅರಿವಾಯಿತು. ತನ್ನ ಮಗಳನ್ನು ಅಂತಹ ನೋವಿನಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರಿತು. ಬಡವರ ಮನೆಯ ಹೆಣ್ಣಾದರೇನೋ ಭಾವನೆಗಳು ಇರುತ್ತವೆ ಅಲ್ಲವೇ ಎಂದು ತನ್ನೊಳಗೆ ಚಿಂತನ ಮಂಥನ ಮಾಡಿಕೊಂಡು ರಮ್ಯಾಗೆ ಕರೆ ಮಾಡಿದನು. ಆಕೆಯ ಸಂತೋಷ್ನ ಬಗ್ಗೆ ಅಗತ್ಯ ಮಾಹಿತಿಗಳನ್ನು ಕೇಳಿದನು. ನೀನೀಗಲೇ ಹೊರಟು ನಿಲ್ಲೋ, ನಾನು ಮನೆಗೆ ಬರುತ್ತೇನೆ ಎಂದು ಒಗಟಾಗಿ ಮಾತನಾಡಿ ಫೋನಿಟ್ಟನು. ರಮ್ಯಾ ಹೊರಟು ನಿಂತಳು. ಮನೆಗೆ ಬಂದ ಆಕೆಯ ಪತಿ ಗಂಭೀರವಾಗಿ ಹೊರಡೋಣ ಎಂದರು. ಕಾರಿನಲ್ಲಿ ಪ್ರಯಾಣ ಸಾಗಿತು. ಆಕೆಗೆ ಒಳಗೊಳಗೆ ಏನು ಮಾಡುತ್ತಾರೋ ಎಂಬ ಭಯ. ಮನದೊಳಗೆ ಆಕೆಯ ಇಷ್ಟದೈವವನ್ನು ಮೊರೆ ಇಡುತ್ತಲೇ ಇದ್ದಳು. ಯಾವಾಗ ನಿದ್ರೆಗೆ ಜಾರಿದ್ದಳೋ ಆಕೆಗೆ ತಿಳಿಯದು. 7 ಎಂಬ ಪತಿಯ ದನಿ ಕೇಳಿ ಎಚ್ಚೆತ್ತುಕೊಂಡಳು. ಸುತ್ತಲೂ ದೃಷ್ಟಿ ಹರಿಸಿದಳು. ಕಾರು ಬಂದ ಶಬ್ದ ಕೇಳಿ ಅಪ್ಪ ಅಮ್ಮ ಇಬ್ಬರೂ ಕಾರಿನ ಬಳಿ ಬಂದಿದ್ದರು. ತವರಿಗೆ ಬಂದ ಖುಷಿ ರಮ್ಯಾಗೆ. ಬಸವಳಿದು ಕುಗ್ಗಿ ಹೋದ ರಮ್ಯಾಳನ್ನು ಕಂಡ ಅಮ್ಮನ ಕಣ್ಣಂಚಿನಿಂದ 2 ಹನಿಗಳು ಪಟಪಟನೆ ಉದರಿದ್ದವು. ಮಗಳನ್ನು ಆಲಂಗಿಸಿದರ. ರಮ್ಯಾಳ ಪತಿ ಮನೆಯೊಳಗೆ ಬಂದವನೇ, ನನ್ನ ತಪ್ಪಿನ ಅರಿವಾಗಿದೆ, ನಿಮ್ಮ ಮಗಳು ಪರಿಶುದ್ಧಳು. ಆಕೆಯನ್ನು ಸಂತೋಷ್ನೊಂದಿಗೆ ಸೇರಿಸುವುದು ಈಗ ನನ್ನ ಜವಾಬ್ದಾರಿ ಎಂದು ಹೇಳಿ ತಾನು ಆಕೆಯ ಕೊರಳಿಗೆ ಕಟ್ಟಿದ್ದ ಮಾಂಗಲ್ಯವನ್ನು ಬಿಚ್ಚಿದನು. ಸಂತೋಷ್ನಿಗೆ ಬರುವ ಮೊದಲೇ ತಿಳಿಸಿದ್ದನು. ಸ್ವಲ್ಪ ಹೊತ್ತಿನಲ್ಲೇ ಬಂದನು ಸಂತೋಷ್ ತನ್ನ ತಾಯಿ ತಂದೆಯ ಜೊತೆಯಲ್ಲಿ. ರಮ್ಯಾಳನ್ನು ಸ್ವೀಕರಿಸುವ ಪ್ರೇಮಪಾಶದ ಗುಂಗಿನಲ್ಲಿ. ಯಶವಂತರಾಯರ ದಂಪತಿ ಇದು ಕನಸೋ ನನಸೋ ಎಂದು ಅರಿಯದಾದರು. ಸಂತೋಷ್, ರಮ್ಯಾ ಇನ್ನು ನಿನ್ನವಳು, ನೀನೇ ಆಕೆಗೆ ಬಾಳ ಬೆಳದಿಂಗಳು ಎಂದನು ಮಧುಕರ. ಸಂತೋಷ್ ಶಾಸ್ತ್ರಿಗಳಿಗೆ ಕರೆ ಮಾಡಿ ಇಬ್ಬರ ನಕ್ಷತ್ರವನ್ನು ತಿಳಿಸಿ ಆದಷ್ಟು ಬೇಗನೆ ಒಂದು ಮುಹೂರ್ತ ಹೇಳಲು ಹೇಳಿದನು. ಶಾಸ್ತ್ರಿಗಳು ಇಂದು ಸಂಜೆಯ ನಂತರ ಗೋಧೂಳಿ ಲಗ್ನದಲ್ಲಿ ರಮ್ಯಾ ಸಂತೋಷ್ರ ವಿವಾಹಕ್ಕೆ ಶುಭ ಮುಹೂರ್ತ ಇದೆ. ಮಂಗಳ ಕಾರ್ಯ ಸುಸೂತ್ರವಾಗಿ ನೆರವೇರಿ ವಧುವರರಿಗೆ ಶುಭವಾಗಲಿ ಎಂದು ಹರಸಿದರು. 2 ಕಡೆಯ ಕುಲಪುರೋಹಿತರು ಅತಿ ಹತ್ತಿರದ ಬಂಧು ಮಿತ್ರರ ಸಮ್ಮುಖದಲ್ಲಿ ಯಶವಂತರಾಯರ ಮನೆಯಲ್ಲಿ ವಿವಾಹ ಜರುಗಿತು. ಮಧುಕರ ತಾನೂ ಕೂಡ ಅಕ್ಷತೆ ಕಾಳು ಹಾಕಿ ವಧುವರರನ್ನು ಅರಸಿದ. ಯಶವಂತರಾಯ ದಂಪತಿಗೆ ಮಗಳ ಬಾಳು ಅನಿರೀಕ್ಷಿತವಾಗಿ ತಿರುವು ಪಡೆದು ಆಕೆ ಪ್ರೀತಿಸಿದ ಸಂತೋಷ್ನೊಂದಿಗೆ ಸಪ್ತಪದಿ ತುಳಿದಿದ್ದು ಈಗ ಅತಿ ಸಡಗರದ ಸಂಭ್ರಮವಾಗಿತ್ತು. ಬೈರ ತನ್ನ ಗೆಳೆಯ ಪುಟ್ಟಣ್ಣನ ಮೊಗದಲ್ಲಿ ಹೊಸ ಕಳೆ ಬಂದದ್ದನ್ನು ಕಂಡು ಹರುಷಗೊಂಡನು. ಶಂಕರಯ್ಯನ ದ್ವೇಷದ ಆಟಕ್ಕೆ ಬಲಿಯಾಗಿದ್ದ ಮುಗ್ಧ ಪ್ರೀತಿ ಮತ್ತೆ ಅರಳಿತು. ಕರಗಿತು ಹಳೆಯ ದ್ವೇಷ, ಬಲವಾಯಿತು ಪ್ರೇಮಪಾಶ. ಪ್ರೀತಿಯಲ್ಲಿ ಸೋತು ಗೆದ್ದವನು ಸಂತೋಷ, ಚಿರಪ್ರೇಮದೆದರು ದ್ವೇಷ ಗೆಲ್ಲದು ಎಂಬ ಸಂದೇಶ. ರಮ್ಯಾಳ ಒಲವಿನ ನಂಟು ಬಿಗಿಯಾಯಿತು. ಸಂತೋಷ್ನ ಮೈಮನವು ಹೊಸ ಕನಸ ಹೆಣೆಯಿತು. ಅವಳ ನಡಿಗೆಯಲ್ಲಿ ತುಂಬಿತು ಲಜ್ಜೆ. ಮನಸ್ಸಾರೆ ಅವನಂದನು, ನಾ ಕಾಯುವೆನು ನಿನ್ನ ಪ್ರತಿ ಹೆಜ್ಜೆ. ಪ್ರತಿ ಕ್ಷಣವೂ ಕಾತರತೆ, ಅವನೆದೆಯೊಳು ಮಗುವಾಗುವ ಬಯಕೆ. ಇನ್ನೆಂದೂ ಈ ಮುಕ್ತಿಯ ಎದೆಯಲ್ಲಿ ನೋವಿನ ಅಲೆ ಸುಳಿಯದಂತೆ ಆವರಿಸುವ ಬಂಧನದ ಬಯಕೆ. ಅವನ ಒಂದೊಂದು ನೋಟಕ್ಕೂ ಸೋಲುತ್ತಿದೆ ಮನವಿಂದೇತಕ್ಕೆ. ತುಂಟನಗೆಯ ಸರದಾರಣಿಯ ಅರೆಗಳಿಗೆ ಬಿಟ್ಟಿರಲಾರದೆ ಬಯಸುತ್ತಿದೆಯೇತಕ್ಕೆ.
ಪ್ರತಿ ಹೃದಯ ಬಡಿತದಲ್ಲೂ ಅವನದೇ ಹೆಸರು. ಕಣ್ಣೋಟದಲ್ಲೇ ಸ್ಫುರಿಸುತ್ತೀಯೇ ಪ್ರೀತಿಯುಸಿರು. ಎಂದೆಂದೂ ಮುಗಿಯದ ಅಮರ ಪ್ರೇಮದ ಬಂಧ. ನಾವೊಂದಾಗಿ ಬೆಳಗುವೆವೋ ಪ್ರೇಮ ದೀಪ ಪ್ರೇಮಾನುಬಂಧ. ಹೀಗೆ ಸಂತೋಷ್ ಮತ್ತು ರಮ್ಯಾ ತಮ್ಮ ಬಾಳ ಬೆಳಕಿನ ದೀಪ ಬೆಳಗಿಸಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.